ನೋಡಿದ್ವಿ. ಪರಮಾತ್ಮ ಹೇಳ್ತಾನೆ ನನ್ನನ್ನೇ ಬಂದು ಸೇರ್ತಾನೆ ಅಂತ. ಮತ್ತು ಭಗವದ್ಗೀತೆ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂಥವ್ರಿಗೆ ಏನು ಫಲ ಅಂದರೆ, ಅದರಲ್ಲಿ ಕೃಷ್ಣ ಮತ್ತು ಅರ್ಜುನರ ಮಧ್ಯೆ ನಡೆದಂಥ ಸಂವಾದ ನಾವು ಬೆಳಿಗ್ಗೆ ನೋಡಿದ್ವಿ. ಆ ಸಂವಾದದಲ್ಲಿ ಶ್ರವಣ ಮಾಡತಕ್ಕಂಥ ಸಮಯದಲ್ಲಿ ಸಹಮತ ಇರಬೇಕು. ಸಹಮತ ಅಂದರೆ ಏನು ಹೇಳ್ತಾರೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಕೇಳತಕ್ಕಂಥ ಸಮಯದಲ್ಲಿ ವಿವಾದ ಮಾಡಲಿಕ್ಕೆ ಹೋಗಬಾರ್ದು. ವಿವಾದ ಅಂದರೆ ಅದಕ್ಕೆ ವಿರೋಧವಾಗಿ ಚಿಂತೆ ಮಾಡತಕ್ಕಂಥದ್ದು. ಅದಾ जहाँ जो भी तुमसे कहा जाता है तुम उसके विपरीत सोचते हो. ಅದಕ್ಕೆ ವಿಪರೀತವಾಗಿ ನಾವು ಯೋಚನೆ ಮಾಡತಕ್ಕಂಥದ್ದಲ್ಲ. ಮತ್ತು ಸಂವಾದ ಅಂದರೆ जहाँ तुमसे जो भी कहा जाता है तुम उसके ಅನುಕೂಲ सोचते हो. ಏನು ಹೇಳ್ತೀರೋ ಅದಕ್ಕೆ ಅನುಕೂಲವಾಗಿ ನಾವು ಚಿಂತನೆ ಮಾಡ್ತಾ ಇರ್ತೀವಿ. ಆಗ ಸಂವಾದ ನರ್ತಕ ನಡೆಯುತ್ತೆ. ಮತ್ತು ವಿತಂಡ, ತರ್ಕ, ಜಲ್ಪ ಮತ್ತು ಕುತರ್ಕ, ಅನುಭವಕ್ಕೆ ವಿರೋಧವಾಗಿ ತರ್ಕ ಮಾಡಬಾರ್ದು ಅನ್ನೋದನ್ನು ನೋಡಿದ್ವಿ. ಮತ್ತು ಉಪದೇಶ ಮಾಡತಕ್ಕಂಥವರಲ್ಲಿ ಸಾಮಾನ್ಯವಾಗಿ 4 ವಿಧವಾದಂಥ ದೋಷ ಇರುತ್ತೆ ಅಂತಾರೆ. ಎಲ್ಲರಿಗೂ ಇರುತ್ತೆ ಅಂತಲ್ಲ. ಅದು ಇಲ್ಲಿ ಹೇಳತಕ್ಕಂಥ ಮುಖ್ಯ ಉದ್ದೇಶ ಏನು, ಕೃಷ್ಣ ಪರಮಾತ್ಮನಲ್ಲಿ ಆ ರೀತಿ ದೋಷ ಇರಲಿಲ್ಲ. ಆದ ಕಾರಣ ಅರ್ಜುನ ಸಂಪೂರ್ಣವಾಗಿ ಒಪ್ಕೋಬೋದು. ನಾವು ಕೂಡ ಅಷ್ಟೇ. ಕೃಷ್ಣ ಪರಮಾತ್ಮನಲ್ಲಿ 4 ದೋಷ ಇಲ್ಲ. ಆದ ಕಾರಣ ಗೀತೆ ಯಾವ ರೀತಿ ಆ ರೀತಿ ಒಪ್ಕೋಬಹುದು. ಏನಪ್ಪ ಆ ದೋಷಗಳು ಅಂದರೆ, ಮೊದಲು ಭ್ರಮೆ. ಏನು ಉಪದೇಶ ಮಾಡ್ತೀರೋ, ಯಾವ ವಿಷಯವನ್ನು ಉಪದೇಶ ಮಾಡ್ತಾ ಇದ್ದಾರೋ ಆ ವಿಷಯ ಪ್ರತಿಪಾದನೆಯಲ್ಲಿ ಅವ್ರಿಗೆ ಸಂದೇಹ, ನಿಸ್ಸಂದೇಹವಾಗಿ ಪ್ರತಿಪಾದನೆ ಮಾಡ್ತಿಲ್ಲ. ಎಲ್ಲರೂ ಸರ್ವಂ ಕಲಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ, ಎಲ್ಲವೂ ಬ್ರಹ್ಮಸ್ವರೂಪವೇ, ನೀನೇ ಆ ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ. ಸ್ವಾಮಿ ನಾನೇ ಬ್ರಹ್ಮ ಆಗ್ತೀನಿ ಗೋಳಾಡ್ಕೊಂಡಿರೋನು ಅಂದರೆ, ಶಾಸ್ತ್ರ ಹೇಳುತ್ತೆ ನಾನು ಹೇಳ್ತೀನಪ್ಪ, ನಾನೇನು ನೋಡಿದ್ದೀನೇನು ಅಂತಾರೆ. ಈ ರೀತಿ ಆದರೆ ಅವರೇ ಭ್ರಮೆಯಲ್ಲಿ ಇರ್ತಾರೆ, ಬೇರೆಯವರಿಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಂದ. ಕೃಷ್ಣ ಪರಮಾತ್ಮನಲ್ಲಿ ಆ ಭ್ರಮೆ ಇರಲಿಲ್ಲ. ಅನುಭವಪೂರ್ವಕವಾಗಿ ವಿಜ್ಞಾನ ಸಹಿತ. ಜ್ಞಾನ ಅಂದರೆ ಆತ್ಮ ಬ್ರಹ್ಮ ಈ ಥರನ ಹೇಳ್ತೇನೆ, ಅದನ್ನು ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಆದ ಕಾರಣ ಭ್ರಮೆ ಎನ್ನತಕ್ಕ ದೋಷ ಇರಲಿಲ್ಲ. ಮತ್ತು ಇನ್ನೊಂದು ದೋಷ ಹೇಳ್ತಾರೆ, ಪ್ರಮಾದ. ಏನಪ್ಪ ಪ್ರಮಾದ ಅಂದರೆ, ವಿವೇಚನೆ ಮಾಡೋದ್ರಲ್ಲಿ ಆಲಸ್ಯ, ಸೋಮಾರಿತನ, ಸಂಪೂರ್ಣ ವಿವೇಚನೆಗೆ ಹೋಗಲ್ಲ. ನೋಡು, ಇಂದ್ರಿಯ ಅನುಭವ ಅಲ್ಲ, ಮನೋಬುದ್ಧಿ ಅನುಭವ ಅಲ್ಲ. ಇಂದ್ರಿಯ ಮನಸ್ಸು ಉಪಯೋಗಿಸ್ಕೊಳ್ದಿರ ನಮ್ಮಲ್ಲಿ ಒಂದು ಅನುಭವ ಇದೆ ಅಂದರೆ, ಅದು ಯಾವುದು ಬಿಡಪ್ಪ ಅಂತ, ಯಾರು ತಲೆ ಕೆಡಿಸ್ಕೊಳ್ಳೋರು ಅಂತ. ಅಂದರೆ ವಿವೇಚನೆ ಮಾಡೋದ್ರಲ್ಲಿ ಆಲಸ್ಯ ಅನ್ನತಕ್ಕಂಥದ್ದು ಒಂದು ದೋಷ. ಉಪೇಕ್ಷೆ ಇಲ್ಲ, ಮತ್ತೊಂದು ಅನುಭವ ಇದೆ ಅಂತ ಹೇಳಿದ್ರು ಉದಾಸೀನ ಮಾಡ್ತಾನೆ, ಉಪೇಕ್ಷೆ ಮಾಡ್ತಾನೆ. ಮತ್ತು ಕೊರತೆ, ಏನು ಹೇಳ್ತೀಯಾರೋ ಅದರಲ್ಲೇ ಸಂಪೂರ್ಣವಾಗಿ ಅವ್ರಿಗೂ ಕೂಡ ನಿಷ್ಠೆ ಇದೆಯೋ ಅಂದರೆ ಇಲ್ಲ, ತತ್ಪರತೆ ಅನ್ನತಕ್ಕಂಥದ್ದು ಇಲ್ಲ. ಮತ್ತು ಜನಗಳು ಅರ್ಥ ಮಾಡ್ಕೊಳ್ತೀವೋ, ನಿದ್ದೆ ಮಾಡ್ತೀಯಾರೋ, ಇದೇ ಮಾಡಬೇಡಿ, ನಿದ್ದೆ ಮಾಡ್ತೀಯಾರೋ ಅಥವಾ ಇನ್ನೇನೋ ಪುಸ್ತಕಗಳು ನೋಡ್ಕೊಂಡಿದ್ದಾರೋ, ಇನ್ನೆಲ್ಲೋ ತಿರುಗ್ತಾರೋ, ಇದೇನು ನೋಡಿದಿರ ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಒಟ್ಟಿನಲ್ಲಿ ತಿಳಿಯದಿರಲಿ, ಇದರ ಪರಿವಿಗೆ ಮಾಡದಿರುವುದು. ಜನರಿಗೆ ನಾವು ಯಾಕೆ ಹೇಳ್ತಿದ್ದೀವಿ, ಜನರಿಗೆ ಅರ್ಥ ಆಗಲಿಕ್ಕೋಸ್ಕರ. ಯಾರೋ ಒಬ್ರು ಹೇಳಿದ್ರು, ನಾವು ಮಂದಿಗೆ ತಿಳ್ಸೋಕ್ಕೆ ಬಂದಿಲ್ಲ, ನಮಗೋಸ್ಕರ ನಾವು ಹೇಳ್ಕೊಳ್ತೀವಿ ಅಂತ. ಅವ್ರ ಮುಂದೆ ಇನ್ನೇನು ಮಾತಾಡೋಕ್ಕಾಗಿಲ್ಲ. ಏನು ಹೇಳಬೇಕು, ರೂಮ್ನಲ್ಲಿ ಕೂತ್ಕೊಂಡು ಹೇಳ್ಕೊ. ಯಾವಾಗ ಜನಗಳ ಮುಂದೆ ಬರ್ತೀಯೋ, ಜನಗಳ ಅವ್ರ ಮನಸ್ಸನ್ನು ನಿನ್ನ ಕಡೆಗೆ ತೊಗೊಂಡು ಅರ್ಥ ಆಗತಕ್ಕಂಥ ರೀತಿಲಿ ಹೇಳು. ಇಲ್ಲ ನಾನು ಹಂಗೆ ಹೇಳ್ಕೊಳ್ತೇನೆ, ಒಂದು ರೂಮಲ್ಲಿ ಕೂತ್ಕೊಂಡು ಹೇಳ್ಕೊ, ಹೌದಲ್ಲ. ಅಂದರೆ
ಜನಗಳಿಗೆ ಅರ್ಥ ಆಗುತ್ತೋ ಇಲ್ಲೋ ಅನ್ನತಕ್ಕಂಗೆ ಗಮನಿಸ್ತೀರ. ಆ ಪರಿವೇ ಇಲ್ಲಿದ್ದೀರ. ಅಂದರೆ ಎಷ್ಟು ಹೇಳೋದು ಪ್ರಮಾದ ಅಂದರೆ ವಿವೇಚನೆ ಮಾಡದೇ ಇರತಕ್ಕಂಥ, ಸರಿಯಾಗಿ ವಿವೇಚನೆ ಮಾಡಿದ್ರೆ ಸೋಮಾರಿತನ, ಮತ್ತು ಉನ್ನತವಾದಂಥ ತತ್ವ ಯಾರನ್ನು ತೋರಿಸ್ಕೊಟ್ರೆ ಅದನ್ನು ಉಪೇಕ್ಷೆ ಮಾಡತಕ್ಕಂಥದ್ದು, ಮತ್ತು ಏನು ಹೇಳ್ತೀರೋ ಅದರಲ್ಲೇ ತತ್ಪರತೆ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಜನಗಳಿಗೆ ತಿಳಿಯುತ್ತೋ ಇಲ್ವೋ, ಅವ್ರು ಕೇಳ್ತಿರೋ ಇಲ್ವೋ, ನಿದ್ದೆ ಏನ ಮಾಡ್ಕೊಂಡೋಗಿ ನನಗೇನು ಅಂತ ಹೇಳತಕ್ಕಂಥ ಇದು ದೋಷ, ಇದು ಪ್ರಮಾದ ಅಂತಾರೆ. ಮತ್ತು ಲಿಪ್ಸ, ಯಾಕಪ್ಪ ಹೇಳ್ತೇನೆ, ಲೌಕಿಕದಲ್ಲಿ ಕೀರ್ತಿ ಪ್ರತಿಷ್ಠೆ ಬೇಕು, ಅಥವಾ ಲೌಕಿಕದಿಂದ ಏನೋ ಪಡಿಬೇಕು ಅನ್ನತಕ್ಕಂಥ ಲೌಕಿಕ ಆಸೆಗಳಿದೆ. ಇನ್ನು ಅಷ್ಟೇ ಅಲ್ಲ, ಪಾರಲೌಕಿಕ ಆಸೆಗಳು. ಈಗಿನ ಕಾಲಕ್ಕೆ ಯಾರಿಗೂ ಸಾಮಾನ್ಯವಾಗಿ ಪಾರಲೌಕಿಕ ಆಸೆಗಳು ಇರೋಲ್ಲ. ಪಾರಲೌಕಿಕ ಸ್ವರ್ಗ ಸುಖ ಏನು ಹೇಳ್ತಾರೋ ಅದು ಕರೆನಲ್ಲಿನಲ್ಲೇ ಸಿಗಬೇಕು. ಆದ ಕಾರಣ ಮತ್ತೆ ಯಾವುದೋ ಆಸೆಗೋಸ್ಕರ, ಮತ್ತೆ ಯಾವುದೋ ಭೌತಿಕ ಪ್ರಗತಿಗೋಸ್ಕರ ಹೇಳತಕ್ಕಂಥದ್ದು ಲಿಪ್ಸ ಅಂತಾರೆ. ಮತ್ತು ಕರ್ಣಪಾಠವ ಅಂದರೆ ಇನ್ನೊಂದು ದೋಷ, ಅಂದರೆ ಕರ್ಣಗಳ ಪಟುತ್ವ, ಹೇಳತಕ್ಕಂಥ ಶಕ್ತಿ ಇಲ್ಲ, ಹೌದಾ? ಆ ಪಟುತ್ವ ಅಂತ ಇಲ್ಲ. ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಕೂತಿರ್ತಕ್ಕಂಥ ಜನಕ್ಕೆ, ಕುಶಲತೆ ಹೇಳತಕ್ಕಂಥಲ್ಲಿ ಕುಶಲತೆ, ಅರ್ಥ ಆಗತಕ್ಕ ರೀತಿಯಲ್ಲಿ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಬಳಸ್ಕೊಂಡು ಹೇಳ್ತಕ್ಕಂಥ ಕುಶಲತೆ ಇದ್ದಿರೋದು. ಮತ್ತು ಇವ್ರು ಹೇಳ್ತಿದ್ದಾರೆ, ಕೂತಿರೋರೆಲ್ಲ ಯಾರು ಅಂದರೆ, ಈಗ ತೆಲುಗುನಲ್ಲಿ ಇಲ್ಲಿ ತೆಲುಗು ಪರವಾಗಿಲ್ಲ, ತೆಲುಗು ಕನ್ನಡ ಮಾತ್ರ ಸರಿಯುತ್ತೆ, ಹೌದಾ? ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ, ಹಿಂದಿಲಿ ಮಾತಾಡೋಕ್ಕೆ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಆ ಪರಿವೇ ಇಲ್ದಿರ ನಾನು ಮಾತಾಡೋ ಭಾಷೆ ಜನಕ್ಕೆ ಬರುತ್ತೋ ಇಲ್ಲೋ, ಅರ್ಥ ಆಗುತ್ತೋ ಇಲ್ಲೋ ಅನ್ನತಕ್ಕಂಥ ನೋಡಿದಿರ ಭಾಷೆ, ಭಾವ ಮತ್ತು ಯೋಗ್ಯತೆ, ಯಾವ ಮಾತುಗಳನ್ನು ಮಾತುಗಳನ್ನು ಹೇಳೋಕ್ಕಾಗಲ್ವೋ, ಮತ್ತು ಕರ್ಮೇಂದ್ರಿಯಗಳನ್ನ ಹಿಡಿಯೋಕ್ಕಾಗಲ್ವೋ, ಜ್ಞಾನೇಂದ್ರಿಯಗಳನ್ನ ತಿಳ್ಕೊಳ್ಳೋಕ್ಕಾಗಲ್ವೋ ಅಂಥದ್ದನ್ನು ಅರ್ಥ ಆಗತಕ್ಕಂಥ ರೀತಿ ಹೇಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಇವೆಲ್ಲ ಇಲ್ಲದೆ ಇರತಕ್ಕಂಥ ಕರ್ಣಪಾಠವ ಅಂತಾರೆ. ಈ 4 ವಿಧವಾದ ದೋಷ ಕೃಷ್ಣ ಪರಮಾತ್ಮನಲ್ಲಿ ಇಲ್ಲ, ಅದು ಮುಖ್ಯ. ಅದಕ್ಕೋಸ್ಕರ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡ್ಬೋದು, ಹೌದಾ? ಸೊ ಅಧ್ಯಯನ ಯಾವ ರೀತಿ ಮಾಡಬೇಕು? ಒಂದು ಸಲ ಮಾಡಿದ್ರೆ ಮುಗೀತಪ್ಪ ಭಗವದ್ಗೀತೆ. ಈಗಿನ ಕಾಲಕ್ಕೆ ಎಲ್ಲ ಕಡೆನೂ ಅಷ್ಟೇ, ಡೇಟ್ ಫಿಕ್ಸ್ ಮಾಡ್ತಾರೆ, ಇಂಥ ದಿವಸ ಪ್ರವಚನ ಮಾಡಿ ನಮ್ಮೂರಲ್ಲಿ ಅಂತ. ಸರಿ, ಏನು ಸಬ್ಜೆಕ್ಟ್ ತೊಗೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಭಜಗೋವಿಂದಂ ಶ್ಲೋಕ ಕೊಡ್ತಾರೆ. ಭಜಗೋವಿಂದಮು ಆಗೋಯ್ತದು, ಕೇಳಿಬಿಟ್ಟು ಹೋಗಿ ರಮಣ ಮಹರ್ಷಿ ಉದ್ದೇಶ ಅದು ಅಷ್ಟೇ. ರಮಣ ಮಹರ್ಷಿದು ನಮಗೆಲ್ಲ ಗೊತ್ತು. ಭಗವದ್ಗೀತೆನ ಈ ಥರ ಶುರು ಆಗ್ಬಿಟ್ಟೆ. ಇನ್ಯಾವುದು ಹೇಳಬೇಕು? ಮರ್ತಾಳಂತ ಒಂದು ಕಡೆ ಹಳ್ಳಿ ಒಳ್ಳೆ ಚೆನ್ನಾಗಿ ನಡೆಯುತ್ತಲ್ಲಿ, ವರ್ಷಕ್ಕೆ 2-3 ಸಲ ಪ್ರವಚನ ಮಾಡಿಸ್ತಾರೆ, ಮತ್ತು ಪ್ರತಿ ದಿವಸ ಸತ್ಸಂಗ ನಡೆಯುತ್ತೆ. ಒಂದು 25-30 ಜನ ಹಳ್ಳಿನಲ್ಲಿ ಕೂತ್ಕೊಂಡು ಸತ್ಸಂಗ ಮಾಡ್ತಾರೆ. ಅವ್ರಿಗೇನಿತ್ತು ಸಿದ್ಧಾಂತ ಮುಖ್ಯ, ಪರಮಾತ್ಮ ಚಿಂತಾಮಣಿ, ಮಾಂಡವ್ಯ ಉಪನಿಷತ್ತು ಇಂಥವೇ ಹೇಳಬೇಕು, ಹೌದಾ? ಅದರಲ್ಲಿ ಒಬ್ಬ ಇದ್ದಾನೆ ರೆಡ್ಡಿ, ಇನ್ನೂ 30-35 ವರ್ಷ ಇರ್ಬೋದು. ಅವ್ರು ಹೇಳ್ತಾರೆ, ಬ್ರಹ್ಮಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮಯೋ ನಾಪರ. ಇಡೀ ಮನೆ ಮೀನಿಂಡೇಲೆ ಇದು ನಾವು ಕೇಳಿದ್ದೀವಿ, ಅದು ಬಿಟ್ಟು ಬೇರೆ ಹೇಳೋದು. ಏನು ಮಾಡ್ತಾರೆ ಇವರಿಗೆ? ಅದು ಬಿಟ್ಟು ಬೇರೆ ಏನನ್ನ ಹೇಳೋಣ ಅಂತ. ಸೊ ಈ ರೀತಿಯಲ್ಲಿ ನಾವು ಒಂದು ಸಲ ಕೇಳಿಬಿಟ್ಟಿದ್ದೀವಿ, ಒಂದು ಸಲ ಆಫ್ ಮಾಡಿಬಿಡಿ, ಒಂದು ಸಲ ಕೇಳಿದ್ದೀವಿ, ಒಂದು ಸಲ ಅಧ್ಯಯನ ಮಾಡಿದ್ದೀವಿ, ಆಗೋಯ್ತು. ಅದು ಆ ಗ್ರಂಥ ಮುಗಿಯಿತು. ನಿರಂತರವಾಗಿ ಬೆಳಗ್ಗೆ ಹೇಳಿದ್ನೆಲ್ಲ ರೋಜು ಪಠಣ, ಪ್ರತಿ ದಿವಸನೂ ಓದಬೇಕು, ಮತ್ತು ಜೀವನ ಪರ್ಯಂತ ಪ್ರಾಣ ಇರೋ ತನಕ ಅಧ್ಯಯನ ಮಾಡ್ತಿರ್ಬೇಕು. ಒಂದೊಂದು ಸಲ ಅಧ್ಯಯನ ಮಾಡಿದಾಗಲೂ ನಮಗೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕೊನೆಗೆ ಏನಾಗುತ್ತಪ್ಪ ಅಂದರೆ
ಅರ್ಜುನಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೀವಿ, ಕೃಷ್ಣ ಪರಮಾತ್ಮನ ಉಳಿದೋಗ್ತೀವಿ. ಆ ರೀತಿ ಅಧ್ಯಯನ ನಡಿಬೇಕು. ಇದು ಯಾವ ರೀತಿ ಅಧ್ಯಯನ ಅಂದರೆ, ಒಳ್ಳೆ ನರಸಿಂಹ ಸ್ವಾಮಿಗಳು ಶಂಕರಾಚಾರ್ಯ ಆದಮೇಲೆ 1000 ವರ್ಷಗಳಿಂದ ಯಾವ್ಯಾವ ಗ್ರಂಥ ಶಂಕರಾಚಾರ್ಯ ಹೆಸರಲ್ಲಿ ಬಂದಿದೆಯೋ, ಶಂಕರ ಭಾಷ್ಯದ ಮೇಲೆ ಯಾರ್ಯಾರು ವ್ಯಾಖ್ಯಾನ ಮಾಡಿದಾರೋ, ಶಂಕರಾಚಾರ್ಯ ಕೃತಿ ಅಂತ ಯಾರ್ಯಾರು ತೊಗೊಂಡು ಏನು ಮಾಡಿದಾರೋ ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಒಂದೊಂದು ಶಬ್ದವನ್ನು ಕಂಪೇರ್ ಮಾಡಿ ನೋಡಿದ್ದಾರೆ, ಒಂದೊಂದು ಅಭಿಪ್ರಾಯನೂ ಹೋಲಿಸಿ ನೋಡಿದ್ದಾರೆ, ಒಂದೊಂದು ವಾಕ್ಯವನ್ನು ಅಧ್ಯಯನ ಮಾಡಿದ್ದಾರೆ. ಮಾಡಿ ಶುದ್ಧ ಶಾಂಕರ ಪ್ರಕ್ರಿಯೆ ಅಂತ ಪಕ್ಕಕ್ಕೆ ಇಟ್ಟಿದ್ದಾರೆ. ಒಂದು ಆಲೋಚನೆ ಇತ್ತು, ಹೇಳಿದ್ನೇನು ನಾನು. ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರ, 18 ಪುರಾಣಗಳು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅದು ಒಬ್ಬರಿಂದ ಸಾಧ್ಯವಿಲ್ಲ. ವ್ಯಾಸ ಅಂತ ಒಂದು ಸಂಸ್ಥೆ, ಆ ಸಂಸ್ಥೆ ಭಾಳಷ್ಟು ಜನ ಇದ್ದರು, ಅವರೆಲ್ಲ ಸೇರಿ ಮಾಡಿರೋದು ಅಂತ ಒಂದು ಅಭಿಪ್ರಾಯ ಇದೆ. ಈ ಪ್ರಗತಿಪರ ಯೋಚನೆಕಾರ ಆ ರೀತಿ ಮಾತಾಡ್ತಾರೆ. ನಾನು ನಿಜ ಇರ್ಬೋದೇನೋ ಅಂದ್ಕೊಂಡಿದ್ದೆ. ಅದೇ ಹೊಳೆ ನರಸೀಪುರ ಸ್ವಾಮಿ ನೋಡಿದ ಮೇಲೆ ಇಲ್ಲ, ವ್ಯಾಸ ಮಹರ್ಷಿ ಅಷ್ಟು ಮಾಡಿರ್ತಾರೆ. ಯಾಕೆಂದ್ರೆ ಇವರು 1000 ವರ್ಷ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಬೇಕಂದ್ರೆ ಅವರು ಮಾಡಿರ್ತಾರೆ ಅನ್ನೋತಕ್ಕ ಗೊತ್ತಾಗುತ್ತೆ. ಯಾವ ರೀತಿ ಮಾಡೋರು ಅಂದರೆ, ಒಂದೇ ಒಂದು ಪ್ರಸಂಗ ಹೇಳ್ತೇವೆ ಅವ್ರದ್ದು. ಒಂದು ಸಲ ಜ್ವರ ಬಂದಿರುತ್ತೆ. ರಾತ್ರಿ 7:30 ಅಷ್ಟೊತ್ತಿಗೆ ಮಗಳು ಬರ್ತಾರೆ ಹಾಲು ತಗೊಂಡು. ಅಪ್ಪ ಹಾಲು ಕುಡಿ ತಂದಿದ್ದೀನಿ ಅಂದರೆ ಅಲ್ಲಿಡಮ್ಮ ಅಂತಾರೆ. ಸರಿ, ಅಷ್ಟು ಮೇಲೆ ಇರ್ತಾಳೆ, ಹೊಟ್ಟೋಗ್ತಾಳಾಗಿ. ಇವರು ಎದ್ದು ಹೇಳ್ತಾರೆ ಹಾಲು ಕುಡಿ ಕೇಳ್ತಾರೆ. ಯಾವಾಗ ಅದೇ ಚಿಂತನೆ, ಏನೋ ಒಂದು ಸಂದೇಹ ಬರುತ್ತೆ. ಆ ಸಂದೇಹಕ್ಕೋಸ್ಕರ ಆ ಪುಸ್ತಕ ತೆಗಿತಾರೆ, ಸುತ್ತು ಇಟ್ಕೊಂಡಿರ್ತಾರೆ ಪುಸ್ತಕಗಳು. ಒಂದು ಪುಸ್ತಕ ತೆಗಿತಾರೆ, ಅದರಲ್ಲಿ ಕ್ಲಾರಿಫೈ ಆಗಲಿಲ್ಲ, ಇನ್ನೊಂದು ಪುಸ್ತಕ ತೆಗಿತಾರೆ, ಅದರಲ್ಲೂ ಆಗಲಿಲ್ಲ. ಇದೇ ರೀತಿ ನೋಡ್ಕೊಂಡು ಕೂತೇ ಇರ್ತಾರೆ. ಬೆಳಗ್ಗೆ 7:00 ಆಕೆ ಮತ್ತೆ ಹಾಲು ತೊಗೊಂಬರ್ತಾಳೆ. ನೋಡಿದ್ರೆ ಹಾಲು ಹಾಗೆ ಇದೆ. ಏನಪ್ಪ ಹಾಲು ಕುಡಿಲಿಲ್ಲ ನೀನು? ಅವಾಗ ಅನ್ಸುತ್ತೆ ಇವ್ರಿಗೆ, ಹಾಲು ಕುಡಿಯೋಕ್ಕೆ ಅಂತ ಇದ್ದೆ, ಎಷ್ಟೊತ್ತಾಗಿದೆ, ಎಷ್ಟಾಯ್ತಮ್ಮ ಟೈಮು ಅಂತಾರೆ. ಬೆಳಗ್ಗೆ 7:30 ಅಂದರೆ ಆ ಅಧ್ಯಯನ ಮಾಡೋದ್ರಲ್ಲಿ ಹಾಲು ಕುಡಿಯೋದು ಮರ್ತೋಯ್ತು, ಎಲ್ಲನೂ ಮರ್ತೋಯ್ತು. ಅಷ್ಟು ಒಟ್ಟಿಗೆ ಅಧ್ಯಯನ ಮಾಡಬೇಕು ನಾವು. ಭಾರತ ದೇಶದಲ್ಲಿ ಯಾವುದು ಭಾರತ ದೇಶದ ಪರಿಚ್ಛಿನ್ನ ಬುದ್ಧಿಯಿಂದ ಹೇಳ್ತಾರೋ, ಇಲ್ಲಿ ಈ ಪ್ರತಿಯೊಂದು ವಿದ್ಯೆಯನ್ನು ಜೀವನ ಪರ್ಯಂತ ಅದರಲ್ಲೇ ಇರೋರು, ಅದರಲ್ಲೇ ಆನಂದವಾಗಿರೋರು, ಅದನ್ನೇ ಮಾಡ್ತಿರೋರು, ದೈವ ಚಿಂತನೆ ಅದಕ್ಕೆ ಸೇರಿಸ್ಕೊಂಡಿರೋರು. ಸಂಗೀತಗಾರರಾಗಲಿ, ನೃತ್ಯ ಆಗಲಿ, ಶಿಲ್ಪಶಾಸ್ತ್ರವಾಗಲಿ, ಯಾವುದೇ ಆಗಲಿ ಜೀವನ ಪರ್ಯಂತ ಮಾಡ್ತಿರೋ ಆನಂದವಾಗಿ. ಒಂದು ದೃಷ್ಟಾಂತ ತಗೊಂಡು ನಾವು MS ಸುಬ್ಬಲಕ್ಷ್ಮಿ, ನಿಜವಲ್ಲ ಆ ರೀತಿ ಇರಬೇಕು. MS ಸುಬ್ಬಲಕ್ಷ್ಮಿ ನಿಮಗೆಲ್ಲ ಗೊತ್ತು. ಆಕೆ ಪ್ರಾಣ ಬಿಡೋ ತನಕ ದಿವಸ 6 ಗಂಟೆ ಕಾಲ ಸಂಗೀತ ಅಭ್ಯಾಸ ಮಾಡ್ತಿರ್ತಾಳೆ. ಏನು ಅವಶ್ಯಕತೆ ಇದೆಯೇ? MS ಸುಬ್ಬಲಕ್ಷ್ಮಿ ಅಂದ್ರೆ ಗೊತ್ತಲ್ಲ, ಸಂಗೀತದಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿದರೆ ಇನ್ನು ಆಕೆ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಆದರೆ 6 ತಿಂಗಳ ಕಾಲ, 6 ದಿವಸಕ್ಕೆ 6 ಗಂಟೆ ಕಾಲ ಸಾಯೋ ತನಕ ಅಭ್ಯಾಸ ಮಾಡ್ತಿರ್ತಾಳೆ. ಇದು ಈ ವಿದ್ಯೆಗಳಲ್ಲಿ ಮುಗೀತು, ಇನ್ನು ಅಧ್ಯಯನ ಬೇಡ ಅನ್ನತಕ್ಕಂಥದ್ದು ಇಲ್ಲ. ಹೌದಾ? ಆದ ಕಾರಣ ನಾವು ಅಧ್ಯಯನ ಮಾಡಬೇಕಾದ್ರೆ ಭಗವದ್ಗೀತೆನ ನಮ್ಗೆ ಅರ್ಥ ಆಗ್ಬಿಡ್ತು, ಈ ಅಧ್ಯಯನ ಮುಗೀತು, ಇನ್ನು ಬೇಡ, ಮತ್ತೆ ಅಧ್ಯಯನ ಅಂತಕ್ಕಂಥ ಮಾಡ್ತಿರ್ಬೇಕು. ಸರಿ, ಈ ರೀತಿ ಮಾಡಿದ್ರೆ ಫಲ ಏನಪ್ಪ ಅಂದರೆ, ತೇನ ಇದಂ ಕೃತಂ ಸ್ಯಾತ್. ಇದರಿಂದ ಏನಾಗುತ್ತೆ ಅಂದರೆ, ಜ್ಞಾನಯಜ್ಞ ಅನ್ನತಕ್ಕದಾಗಲಿ. ಅದರಿಂದ ವಿಧಿ ಜಪ ಉಪಾಂಶು ಮಾನಸಾನಾಂ ಯಜ್ಞಾನಾಂ ಜ್ಞಾನಯಜ್ಞ. ಜ್ಞಾನಯಜ್ಞದಲ್ಲಿ 4 ಥರ ಇದೆ. ವಿಧಿ ಅಂದರೆ ದ್ರವ್ಯಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಯಜ್ಞ ಕಾರ್ಯ ಮಾಡಬೇಕು ಅನ್ನತಕ್ಕಂಥ ವಿಧಿ, ಆ ರೀತಿ ಮಾಡೋದು. ಜಪ, ಇದು
ವೈಖರಿ ಜಪ. ವೈಖರಿ ಅಂದರೆ ನಾನು ಉಚ್ಚಾರಣೆ ಮಾಡತಕ್ಕಂಥ ಮಂತ್ರ ನನಗೆ ಕೇಳಿಸ್ಬೇಕು, ಆ ರೀತಿ. ಮತ್ತು ಉಪಾಂಶು ತುಟಿನಲ್ಲೇ, ಶಬ್ದ ಹೊರಗಡೆ ಬರೆದಿರ ತುಟಿನಲ್ಲಿ ಮಾಡತಕ್ಕಂಥದ್ದು. ಮತ್ತು ಮಾನಸಿಕ ಮಾಡತಕ್ಕಂಥದ್ದು. ಇದನ್ನೆಲ್ಲವೂ ಶ್ರೇಷ್ಠವಾದ ಯಾವುದಪ್ಪ ಅಂದರೆ ಮಾನಸತ್ವ ವಿಶಿಷ್ಟತಮಃ, ಮನಸ್ಸಿನಿಂದ ಮಾಡತಕ್ಕಂಥದ್ದೇ ಶ್ರೇಷ್ಠ. ಆದ ಕಾರಣ ಈ ಅಧ್ಯಯನ ಅನ್ನತಕ್ಕಂಥದ್ದು ಮಾಡಬೇಕಾದ ಸಾಮಾನ್ಯವಾಗಿ ಮೌನವಾಗಿ ಓದಬೇಕು. ಎಲ್ಲಿ ಉಚ್ಚಾರಣೆ ಅನ್ನತಕ್ಕಂಥ ಪ್ರಾಧಾನ್ಯತೆಯೋ ಅಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ. ಇವಾಗ ವೇದಗಳ ಅಧ್ಯಯನ ಮಾಡಬೇಕು ಅಂತ ಇಟ್ಕೊಳ್ಳಿ. ಸ್ವರ, ಅನುದಾತ್ತ, ಉದಾತ್ತ, ಸ್ವರಿತ ಅಂತ ಸ್ವರಗಳಿರುತ್ತೆ. ಹೌದಾ? ಅನುದಾತ್ತ ಅಂದರೆ ಕೆಳಗಿನ ಮಟ್ಟದಲ್ಲಿ ಹೇಳಬೇಕು. ಉದಾತ್ತ ಅಂದರೆ ಮೇಲೆ ಏರಿಸಿ ಹೇಳಬೇಕು. ಸ್ವರಿತ ಅಂದರೆ ದೀರ್ಘ ತೆಗಿಬೇಕು. ಅದು ಆದರೆ ಸ್ಪಷ್ಟವಾಗಿ ಹೊರಗಡೆ ಬರೋ ಥರ ಹೇಳಬೇಕು. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಈ ರೀತಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಆದರೆ ಭಗವದ್ಗೀತೆ ಅಧ್ಯಯನ ಮಾಡತಕ್ಕ ಸಮಯದಲ್ಲಿ, ಅರ್ಥ ಮಾಡ್ಕೊಳ್ತಕ್ಕ ಸಮಯದಲ್ಲಿ ಶಬ್ದ ಹೊರಗಡೆ ಬರತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮಾನಸಿಕವಾಗಿ ಅವನ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದರೆ ಜ್ಞಾನಯಜ್ಞ ಅನ್ನತಕ್ಕಂಥದ್ದು ಮಾಡಿದಾಗ ಆಗುತ್ತೆ. ಅಂದರೆ ಜ್ಞಾನಯಜ್ಞ ಅನ್ನತಕ್ಕಂಥದ್ದೇ ಶ್ರೇಷ್ಠ. 4ನೇ ಅಧ್ಯಾಯದಲ್ಲಿ ಶ್ರೇಯಾಂದ್ರ ವಿಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಅಂದರೆ ದ್ರವ್ಯಯಜ್ಞ, ಬೇರೆ ಪದಾರ್ಥಗಳನ್ನ ಇಟ್ಕೊಂಡು ಯಜ್ಞ ಕಾರ್ಯ ಮಾಡ್ತಾರಲ್ಲ, ಅದಕ್ಕಿಂತ ಜ್ಞಾನಯಜ್ಞ ಅನ್ನತಕ್ಕಂಥದ್ದು ಶ್ರೇಷ್ಠ. ಯಾಕೆ? ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಏನೇನು ಕರ್ಮಗಳನ್ನು ಮಾಡ್ತೀವೋ ಅದು ನಮಗೆ ಅಂತಃಕರಣ ಶುದ್ಧಿ ಅಂತಕ್ಕಂಥ ತಂದುಕೊಟ್ಟು ಮತ್ತು ಜ್ಞಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪರಿಸಮಾಪ್ತಿ ಆಗುತ್ತೆ. ಇದು ಒಂದು. ಇನ್ನೊಂದು ಅಖಂಡ ಸರಸ್ವತಿಯವರು ಹೇಳ್ತಾರೆ, ನೀನೇನೇ ಕೆಲಸ ಮಾಡು, ಇಲ್ಲಿ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂದರೆ ಅಂತಃಕರಣ ಶುದ್ಧಿ ಅನ್ನತಕ್ಕ ಬಂದು ಮತ್ತು ತತ್ವ ತಿಳ್ಕೊಳ್ಳೋದ್ರೆ ಪರಿಸಮಾಪ್ತಿ ಆಗುತ್ತೆ ಅಂತ ಅರ್ಥ. ಅಖಂಡ ಸರಸ್ವತಿಯವರು ಹೇಳ್ತಾರೆ, ನೀನೇನೇ ಕೆಲಸ ಮಾಡೋ ಕೊನೆಗೆ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅನ್ನೋ ಕೊನೆ ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದು ಕೆಲಸ ಮಾಡೋದು ಕೊನೆಗೆ ಅನಿಸುತ್ತೆ ಅಂತ, ಅಯ್ಯೋ ಸುಮ್ಮನಿದೆ ಚೆನ್ನಾಗಿತ್ತು, ಯಾಕನ್ನ ಮಾಡೋದು, ಆ ಜ್ಞಾನ ಬರುತ್ತಂತೆ. ಇಲ್ಲ ಅಂದರೆ ಚೆನ್ನಾಗಿದೆ ಮತ್ತೆ ಮಾಡಬೇಕು ಅಂದ್ಬಿಟ್ಟು ಅದ್ರಲ್ಲಿ ಸಿಗಾಕ್ಕೊಂಡು ಮತ್ತೆ ಒತ್ತಾಡ್ತಾರಂತೆ. ಅದೇ ಯಾವುದೇ ಕರ್ಮ ಮಾಡಿದ್ರು ಕೊನೆಗೆ ನಂಗೆ ಅನುಕೂಲವಾಯಿತು, ನಂಗೆ ಅನಾನುಕೂಲವಾಯಿತು, ಇಲ್ಲಿ ಪರಿಸಮಾಪ್ತಿ ಆಗುತ್ತೆ. ಬಟ್ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಆ ರೀತಿಯಲ್ಲ. ಮತ್ತು ಯಾವುದೇ ಕರ್ಮಗಳು ನಾವು ಮಾಡಿದ್ರು ಸಾಧನಾ ರೂಪದಲ್ಲಿ ಅಂತಃಕರಣ ಶುದ್ಧಿಯನ್ನು ತಂದುಕೊಟ್ಟು ಜ್ಞಾನ ಅನ್ನತಕ್ಕಂಥ ಕರ್ಕೊಂಡೋಗುತ್ತೆ. ಆದ ಕಾರಣ ಇಲ್ಲಿ ವಿಧಿ, ಜಪ, ಉಪಾಂಶು, ಮಾನಸ, ಇದರಲ್ಲಿ ಮಾನಸತ್ವ ವಿಶಿಷ್ಟತಮ, ಮನಸ್ಸಿನ ಮಾಡತಕ್ಕಂಥ ಶ್ರೇಷ್ಠ ಆದ ಕಾರಣ ತೇನ ಜ್ಞಾನಯಜ್ಞೇನ, ಆ ರೀತಿ ಅಧ್ಯಯನ ಮಾಡೋದ್ರಿಂದ ಗೀತಾಶಾಸ್ತ್ರಸ್ಯ ಅಧ್ಯಯನ ಸ್ತುಯತೆ. ಗೀತಾಶಾಸ್ತ್ರ ಅಧ್ಯಯನವನ್ನು ಹೊಗಳ್ತಾ ಇದ್ದಾರೆ, ಇಲ್ಲಿ ಸ್ತುತಿ ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಕೇಳತಕ್ಕಂಥ ಆಸಕ್ತಿ ಬರಲಿ ಅಂತ. ಅಡ್ವರ್ಟೈಸ್ಮೆಂಟು, ನಾನು ಹೇಳಿದ್ದೆ ಅಡ್ವರ್ಟೈಸ್ಮೆಂಟ್ ಅಂದರೆ ಈ ಟಿ ವಿ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಿಜ ಯಾಕೆ ಜನಗಳು ಯಾಕೆ ಅದು ಮೋಸ ಹೋಗ್ತಾರೋ ಅಥವಾ ಮೋಸ ಆಯಿತು ಅಂತ ಅನಿಸುತ್ತೋ ಇಲ್ವೋ ನೋಡಿ. ಒಂದು ದೃಷ್ಟ ಅಂತ ಹೇಳ್ತೀನಿ, ಆ ರೀತಿ ಸ್ತುತಿ ಅಲ್ಲ ಇಲ್ಲಿ. ಯಾವುದು ಬೈ 1 ಟೇಕ್ 2 ಅಂತಾರೆ. 1 ಕೊಂಡ್ಕೊಳ್ಳಿ, 2 ತೊಗೊಂಡೋಗಿ ಅಂತಾರೆ. ಒಂದು ಸಲ 250 ಗ್ರಾಮ್ ಜೇನುತುಪ್ಪದ ಬಾಟ್ಲು ತೊಗೊಂಡ್ವಿ, 70 ರೂಪಾಯಿ. ಹೌದಾ? ಅದಾದ 2 ದಿವಸಕ್ಕೆ ಇನ್ನೊಬ್ರು ಯಾರೋ ಹೋಗಿ ತೊಗೊಂಬಂದರು. ಅದು 70 ರೂಪಾಯಿ. ಅದು ಎಷ್ಟಪ್ಪ ಅಂದರೆ 255 ರೂಪಾಯಿ. ಒಂದು ಕೊಂಡ್ಕೋಬೇಕು, ಒಂದು ಫ್ರೀ. ನಿಮ್ಗೆ ಅರ್ಥ ಆಯಿತು ಇಲ್ಲ? ಒಂದು ಬಾಟ್ಲಿಗೆ 70 ರೂಪಾಯಿ. ಇವಾಗ 2 ಬಾಟ್ಲು ಕೊಟ್ಟರು, ಎಷ್ಟಾಗಬೇಕದು? 70 ರೂಪಾಯಿ ಒಳಗೆ ಇರಬೇಕು, ಒಂದು ಮೋಸ ಇಲ್ದಿರ. ಇಲ್ಲ ಅಂದರೆ 140 ಒಳಗಾದರೂ ಇರಬೇಕು.
ಇಲ್ಲ 155. ಅದೇನಾಯಿತು, ಸಪ್ರೇಟಾಗಿ ತೊಗೊಂಡಿದ್ರೆ 140 ಆಗೋದು, 1 ಫ್ರೀ ಅಂದ್ಬಿಟ್ಟು 15 ರೂಪಾಯಿ ಜಾಸ್ತಿ ತೊಗೊಳ್ತೀಯ. ಜನರಿಗೆ ಯೋಚನೆ ಮಾಡಲ್ಲ, ತೊಗೊಂಡಿದ್ದು. ಇಲ್ಲಿ ಆ ರೀತಿ ಅಡ್ವರ್ಟೈಸ್ಮೆಂಟ್ ಅಲ್ಲ, ವಸ್ತುಸ್ಥಿತಿ ಏನಿದೆಯೋ ಅಂದರೆ ನಾವು ಗ್ರಂಥಗಳ ಅಧ್ಯಯನ ಮಾಡ್ತಿರ್ತೀವಿ, ಪ್ರಾರಂಭದಲ್ಲಿ ಅರ್ಥ ಆಗಿದ್ರೆ ಇರ್ಬೋದು, ಬಟ್ ಮತ್ತೆ 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 ಅಧ್ಯಯನ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಅರ್ಜುನಾಗ ಅಧ್ಯಯನ ಪ್ರಾರಂಭ ಮಾಡ್ತೀವಿ, ಕೃಷ್ಣನಾಗ ಉಳಿದೋಗ್ತೀವಿ. ಸೊ ಅದ ಕಾರಣ ಆ ಗೀತಾ ಜ್ಞಾನ ಯಜ್ಞ ಅನ್ನತಕ್ಕಂಥದ್ದೇ ಶ್ರೇಷ್ಠವಾಗುತ್ತೆ ಅಂಥೇಳಿ ಮತ್ತು ಇಲ್ಲ ಇನ್ನೊಂದು ರೀತಿಯೂ ಅರ್ಥ ಮಾಡ್ಬೋದು ಅಂತಾರೆ. ದೇವತಾದಿ ವಿಷಯ ಜ್ಞಾನಯಜ್ಞ ಫಲತುಲ್ಯಂ ಅಸ್ಯ ಫಲಂ ಭವತಿ. ಅಂದರೆ ಯಾವುದನ್ನು ದೇವತೆಗೆ ಸಮರ್ಪಣೆ ಮಾಡಿಕೊಂಡು ಯಜ್ಞ ಆಗಾದಿ ಕರ್ಮಗಳನ್ನು ಮಾಡಿದಾಗ ಅಲ್ಲಿ ಏನು ಫಲ ಬರುತ್ತೋ ಅದೇ ಫಲ ಇಲ್ಲೂ ಸಿಗುತ್ತೆ. ತೇನ ಅಧ್ಯಯನೇನ ಅಹಂ ಇಷ್ಟ ಪೂಜಿತಂ ಸ್ಯಾತ್ ಭವೇಯಂ. ಆ ರೀತಿ ಅವನು ಅಧ್ಯಯನ ಮಾಡಿದರೆ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾನೆ, ನನ್ನನ್ನೇ ಆರಾಧನೆ ಮಾಡ್ತಾ ಇದ್ದಾನೆ ಅಂತ ನಾನು ತಗೊಳ್ತೀನಿ ಅಂದ್ಬಿಟ್ಟು ಇತಿ ಮೇ ಮತಿ ನಿಶ್ಚಯ, ಇದು ನನ್ನ ನಿಶ್ಚಯ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅನ್ನತಕ್ಕಂಥದ್ದು ಬೇಕಿಲ್ಲ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಶ್ಲೋಕ ನೋಡಿ, 18ನೇ ವೇದ 71ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಶ್ರದ್ಧಾವಾನರಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣೋ. ಶ್ರದ್ಧಾವಾನರಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಶ್ರದ್ಧಾವಾನ್ ಅಂದರೆ ಅಧ್ಯಯನ ಮಾಡತಕ್ಕಂಥ ಅಲ್ಲಿ ಶ್ರದ್ಧೆ ಇರಬೇಕು. ಯಾಕೆಂದರೆ ಸಾಮಾನ್ಯವಾಗಿ ನಾವೇನನ್ನ ಒಂದು ಮಾಡಬೇಕಾದ್ರೆ ಏನು ಫಲ ಅಂತೀವಿ, ಆ ಫಲ ಅನ್ನತಕ್ಕಂಥದ್ದು ವಸ್ತು ರೂಪದಲ್ಲಿ ಬರಬೇಕು, ವಸ್ತು ರೂಪದಲ್ಲಿ ಬರಬೇಕು. ಇವಾಗ ಇಲ್ಲ ನೀ ಜಪ ಮಾಡಿ ಅಂತಃಕರಣ ಏಕಾಗ್ರತೆ ಬರುತ್ತೆ, ಏಕಾಗ್ರತೆ ಆದಮೇಲೆ ಅಂತರ್ಮುಖವಾಗುತ್ತೆ, ಅಂತರ್ಮುಖವಾದರೆ ಶಾಂತವಾಗಿರ್ತೀರ ಅಂದರೆ ಬಡ್ಕೋ ಯಾತಕ್ಕಲ್ಲ. ಇವಾಗ ಆರೋಗ್ಯಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಯಾರು ಪ್ರಯತ್ನ ಮಾಡಲ್ಲ, ಬಂದಾಗ ನೋಡ್ಕೊಂಡ್ಬಿಡು. ಯಾಕೆಂದರೆ ಆರೋಗ್ಯವಾಗಿದ್ದು ಏನು ಪ್ರಯೋಜನ, ಆರೋಗ್ಯವಾಗಿದ್ದು ಏನು ಪ್ರಯೋಜನ. ಆರೋಗ್ಯ ಅನ್ನತಕ್ಕಂಥ ನಮ್ಮ ಶರೀರದ ಒಂದು ಸಹಜ ಲಕ್ಷಣ, ಅದು ಅನಾರೋಗ್ಯ ಶರೀರದ ಲಕ್ಷಣ ಅಲ್ಲ. ಸೊ ಶರೀರವೇ ನಾವು ಅಂದ್ಕೊಂಡಾಗ ಆರೋಗ್ಯವಾಗಿದ್ದರೆ ಏನು ಪ್ರಯೋಜನ. ಇನ್ನು ಹಸು ಜಾಸ್ತಿ ಆಗುತ್ತೆ, ತಿನ್ನೋದು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಇವಾಗ ಅಂದರೆ ಸ್ವೀಟ್ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳ್ತಾರೆ, ಸ್ವಲ್ಪ ದುಡ್ಡು ಉಳಿಸ್ಬೋದು. ಅಂದರೆ ನಮ್ಮ ಸಹಜ ಯಾವುದೋ ಅದನ್ನು ಹೇಳಿದ್ರೆ ನಮಗೆ ಆಸಕ್ತಿ ಬರೋಲ್ಲ. ಇಲ್ಲೂ ಅಷ್ಟೇ, ಭಗವದ್ಗೀತೆ ಅಧ್ಯಯನ ಮಾಡಿ ಏನು ಪ್ರಯೋಜನ. ಪ್ರಯೋಜನ ಅಂದರೆ ನಂದು ಅನ್ನತಕ್ಕಂಥ ಏನಿದೆಯೋ ಅದು ಸ್ವಲ್ಪ ಜಾಸ್ತಿ ಆಗಬೇಕು, ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗಬೇಕು ಅಲ್ವಾ. ಮನೆಗಳು ಮೇಲಕ್ಕೆ ಹೋಗ್ತಲೇ ಇರಬೇಕು. ನೋಡಿ, ಯಾರೇ ಮನೆ ಕಟ್ಟಲಿ ಮೇಲ್ಗಡೆ ಕಂಬಿಗಳು ಬಿಟ್ಟೇ ಇರ್ತಾರೆ. ಏನು ಅಭಿಪ್ರಾಯ ಕಂಬಿಗಳದು? ಈ ಮನೆ ಕಟ್ಟಿ ತೃಪ್ತಿ ಆಗಿಲ್ಲ, ಮತ್ತು ಮೇಲ್ಗಡೆ ಕಟ್ಟಿದ್ರೆ ತೃಪ್ತಿ, ಅಲ್ಲಿ ಮೇಲ್ಗಡೆ ಕಟ್ಟಿದ್ರು, ಮತ್ತು ಮೇಲ್ಗಡೆ ಕಾಣ್ತಾರೆ ಇದೆ ಕಂಬಿಗಳು. ಇದು ಯಾಕೆ? ಅದ್ರ ಮೇಲೆ ಕಟ್ಟಬೇಕು. ಈ ಕರೆನಲ್ಲಿ ದೊಡ್ಡಬಳ್ಳಾಪುರ, ಬೆಂಗಳೂರು ಇರೋದ 28 ಸ್ಟೋರಿ ಹೋಗಿದೆ, ಇನ್ನು ಮೇಲ್ಗಡೆ ಬಿಟ್ಟೇ ಇದೆ.
ಯಾಕೆ ಹೊರಗಿಂದ ಏನನ್ನ ಬರಬೇಕು ಅಂತ. ಇಲ್ಲಿ ಶ್ರದ್ಧೆ ನಮ್ಗೆ ಯಾಕೆ ಬರಲ್ಲ ಅಂದರೆ ಆ ಹೊರಗಿನ ವಸ್ತುಗಳು ಬಯಸ್ತಾ ಇದ್ದೀವಿ, ಆ ಕಾರಣ ಶ್ರದ್ಧೆ ಬರೋಲ್ಲ. ಒಂದು ವಿವೇಕ ಆಗಬೇಕು, ಹೊರಗಿನ ವಸ್ತುಗಳು ನಿಜವಾಗ್ಲೂ ಅದು ಪ್ರಗತಿ ಅಲ್ಲ, ವಿಗತಿ. ಇವಾಗ ನೋಡಿ, ಈ 100 ರೂಪಾಯಿ 500 ರೂಪಾಯಿನ ಮಾಡಿದ್ರಲ್ಲ, ಎಷ್ಟು ಜನ ಒದ್ದಾಡ್ತಿದ್ದಾರೆ, ಎಷ್ಟು ಜನ ಅರೆಸ್ಟು, ಅದು ಇದು, ಏನನ್ನ ಅನುಕೂಲ ಇಲ್ಲ, ಅಷ್ಟು ದುಡ್ಡು ಇಟ್ಕೊಂಡು ಏನನ್ನ ಸಂತೋಷ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಚೆನ್ನಾಗಿ ಅರ್ಥ ಆಗಬೇಕು ನಮಗೆ. ಅರ್ಥ ಆದರೆ ಆಗ ಇದರಲ್ಲಿ ಶ್ರದ್ಧೆ ಬರುತ್ತೆ. ಸೊ ಯಾರಾದರೂ ಶ್ರದ್ಧೆಯನ್ನು ಬಂದಿದೆಯೋ ಅನಸೂಯಶ್ಚ ಅಸೂಯ ವರ್ಜಿತ ಸನ್. ಅಸೂಯೆ ಕೃಷ್ಣ ಪರಮಾತ್ಮ ಮೇಲೆ ನಾವು ಆರೋಪಣೆ ಮಾಡತಕ್ಕಂಥದ್ದು. ಏನು ಹೇಳ್ತಾನೆ, ನಾನು ಹೇಳಿದ್ದಲ್ಲ, ಅಷ್ಟು ಜನ ಜೊತೆ ಜೀವನ ಮಾಡಿಯಾನೆ ಮತ್ತು ನಾನೇ ದೇವರಂತಾನೆ. ಈ ರೀತಿ ಆರೋಪಣೆ ಮಾಡ್ದಿರ ಯಾರು ಕೃಷ್ಣ ಪರಮಾತ್ಮ ಹೇಳತಕ್ಕಂಥ ನಾವು ತಿಳ್ಕೊಂಡು ಬದಲಾವಣೆ ಆದರೆ ಸುಖವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾರೋ, ಶೃಣಿಯಾದಪಿ ನರಹ ಅಂಥವ್ರು ಅಪಿ ಸುಮ್ಮನೆ ಶ್ರವಣ ಮಾಡಿದ್ದಾರೆ, ಅರ್ಥ ಆಗಿಲ್ಲ, ಬಟ್ ರೆಗ್ಯುಲರ್ ಬರ್ತಾರೆ, ಕೂತಿರ್ತಾರೆ, ಕೇಳ್ತಾರೆ. ಇಲ್ಲ ಕೈವೇಲಾನಂದ ಸ್ವಾಮೀಜಿ ಪ್ರವಚನ ಮಾಡ್ತಿದ್ರೆ ಕಣ್ಣು ಮುಚ್ಚಿದ್ರೆ ಆಗಲ್ಲ, ಎಬ್ಬಿಸ್ತಾರೆ 10 ಜನದಲ್ಲಿ ಅಂತ ಬಲವಂತದಿಂದ ಕಣ್ಣು ತಗೊಂಡು ಕೂತಿರ್ತಾರೆ. ಬಟ್ ಏನು ಅರ್ಥ ಆಯಿತು ಅಂದರೆ ಏನು ಅರ್ಥ ಆಗಿಲ್ಲ. ಆದರೆ ಅವ್ರಿಗೂ ಅಪಿ ಶಬ್ದ, ಅವ್ರಿಗೂ ಸೋಪಿ ಪಾಪಾತ್ ಮುಕ್ತ, ಅವ್ರು ಕೂಡ ಪಾಪದಿಂದ ಮುಕ್ತರಾಗ್ತಾರೆ. ಜನ್ಮಗಳೇ ಮಾಡಿರ್ತಕ್ಕಂಥ ಪಾಪದಿಂದ ಮುಕ್ತರಾಗ್ತಾರೆ. ಒಂದು ಅಥವಾ ಇನ್ನೊಂದು ರೀತಿಯೂ ತಗೋಬೋದು. ಇವಾಗ ಇಲ್ಲಿ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ, ಏನು ಅರ್ಥ ಆಗ್ತಿಲ್ಲ. ಆದರೆ ಹೊರಗಡೆ ಇದ್ದರೆ ನಾವೇನು ಮಾಡ್ತಿದ್ವಿ, ಏನೋ ಒಂದು ವ್ಯವಹಾರ ಮಾಡ್ತಿದ್ವಿ, ಹೌದಲ್ವ? ಅಲ್ಲಿ ಆ ವ್ಯವಹಾರದಲ್ಲಿ ಏನು ಪಾಪ ನಡೆಯೋದೋ ಅದಾದರೂ ನಿಂತೋಯ್ತು. ಅದಾದರೂ ನಿಂತೋಯ್ತು. ಇಲ್ಲ ಇಲ್ಲಿ ಬಂದ್ವಿ, ಬೆಳಗ್ಗೆ ಬಂದ್ವಿ, ಪೂಜೆ ನಡೆಯಿತು, ಕೂತಿದ್ವಿ, ಹೌದಾ? ಆ ಸಮಯದಲ್ಲಿ ಹೊರಗಡೆ ಇದ್ದಿದ್ರೆ ಏನು ಪಾಪ ನಡೆಯೋದೋ ಅದು ನಿಂತೋಯ್ತು, ಅದಲ್ಲ. ಆದ ಕಾರಣ ಒಂದು ವೇಳೆ ಅರ್ಥ ಆಗದೇ ಇದ್ರೂ ಅಂಥವ್ರು ಪಾಪದಿಂದ ಮುಕ್ತಿ ಆಗ್ತಾರೆ. ಇನ್ನು ಅಂದಮೇಲೆ ಕಿಮುತ ಅರ್ಥಜ್ಞಾನವಾನ್, ಇನ್ನು ಅವ್ರು ಕೂಡ ಪಾಪದಿಂದ ಮುಕ್ತಿ ಆಗ್ತಾರೆ. ಸುಮ್ಮನೆ ಶ್ರವಣ ಮಾಡಿದರೆ ಅರ್ಥವಾಗಿಲ್ಲ, ಆದರೂ ಅವ್ರು ಕೂಡ ಪಾಪದಿಂದ ಮುಕ್ತಿ ಆಗ್ತಾರೆ ಅಂತೇಳಿದ್ರೆ ಕಿಮುತ ಅರ್ಥಜ್ಞಾನವಾನ್. ಇನ್ನು ಯಾರಾದರೂ ಅರ್ಥ ಮಾಡ್ಕೊಂಡಿರೋ ಅವರು ಮುಕ್ತರಾಗ್ತಾರೆ ಅಂತ ಹೇಳ್ತಕ್ಕಂಥದ್ದಲ್ಲಿ ಏನೋ ಸಂದೇಹ ಇದೆಯೋ? ಇಲ್ಲ. ಶುಭಾನ್ ಪ್ರಶಸ್ತಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಅಗ್ನಿಹೋತ್ರಾದಿ ಕರ್ಮವತಾಂ. ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಿದ್ರೆ ಯಾವ ಶುಭ ಲೋಕಗಳನ್ನು ಹೋಗಿ ತಲುಪೋರೋ. ಈ ಗೀತೆ ಶ್ರವಣ ಮಾಡಿ ಯಾರಾದರೆ ಅರ್ಥವಾಗಲಿಲ್ಲ, ಆದರೆ ಶ್ರದ್ಧೆಯನ್ನು ಶ್ರವಣ ಮಾಡ್ತಿದ್ದಾರೆ ಅವರು ಕೂಡ ಅಗ್ನಿಹೋತ್ರಾದಿ ಕರ್ಮಗಳು ಮಾಡಿ ಏನು ಫಲ ಬರುತ್ತೋ ಅದೇ ಫಲವನ್ನೇ ಪಡೀತಾರೆ. ಅಂದಾಗ ಅಧ್ಯಯನ ಮಾಡಬೇಕು ಮತ್ತು ನಾವು ಅಧ್ಯಯನ ಮಾಡಬೇಕು ಮತ್ತು ಶ್ರವಣ ಮಾಡಬೇಕು ಅನ್ನತಕ್ಕಂಥದ್ದನ್ನು ಇವೆರಡರಲ್ಲಿ ಶ್ರವಣ ಮಾಡೋದ್ರಿಂದ ಯಾವುದೇ ರೀತಿ ನಷ್ಟ ಇಲ್ಲ. ನಾನು ಹೇಳ್ತಿಲ್ಲ, ಹೇಳಿದ ಅರ್ಥವಾಯಿತೋ ಜನ್ಮ ಸಾರ್ಥಕವಾಯಿತು, ಇಲ್ಲ ಅಂದರೆ ಹಾಗೆ ನಿಂತು ಬರುತ್ತೆ. ಯಾರೋ ಡಾಕ್ಟ್ರ್ ಹತ್ರ ಹೋದ್ರಂತೆ, ನಿದ್ದೆ ಬರೋಲ್ಲ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟರು, ಅದು ಹಾಕ್ಕೊಂಡ್ರು ನಿದ್ದೆ ಬರಲಿಲ್ಲ. ನೆಕ್ಸ್ಟ್ ಡೇ ಸ್ಟ್ರಾಂಗ್ ಡೋಸ್ ಕೊಟ್ಟರು, ಇದು ಹಾಕ್ಕೊಳ್ಳಿ ನಿದ್ದೆ ಬರುತ್ತೆ ಅಂತ, ಆವಾಗಲೂ ಬರಲಿಲ್ಲ. ಅದಕ್ಕೆ ಆ ಡಾಕ್ಟ್ರ್ ಹೇಳಿದ್ರಂತೆ, ಅಲ್ಲಿ ಪ್ರವಚನ ಕೈವಲ್ಯಾನಂದ ಬಂದರೆ ಪ್ರವಚನ ನಡೀತಿದೆ, ಅಲ್ಲಿ ಹೋಗಿ ಅಂತರಾರು ಸಿಕ್ಕಿದ್ರು ನನಗೆ, ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತಲ್ಲಿ ಅಂತ ಬಂದರು. ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ನಾನು ಅದು ಯಾಕೆ ಅವ್ರು ನೆಬ್ಬಿಸ್ಲಿಲ್ಲ, ಅದೇನೋ ಹೊತ್ತು ಬಿಡು ಹೋಗಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಪ್ರವಚನ ಆ ಥರ ಹೇಳ್ತಾರೆ, ಸ್ವಾಮೀಜಿ ಪ್ರವಚನ ಭಾಳ ಚೆನ್ನಾಗಿತ್ತು ಅಂತ. ಕೇಳಲೇ ಇಲ್ಲ ಇವರು, ಏನು ಚೆನ್ನಾಗಿತ್ತು,
ಹೋಗಲಿ, ಯಾವ ಪಾಯಿಂಟ್ ಚೆನ್ನಾಗಿತ್ತು ನಿಮಗೆ, ಯಾವ್ದು ಚೆನ್ನಾಗಿ ಹಿಡಿಸ್ತು ಹೇಳಿ ಅಂದರೆ, ಆ ಪಾಯಿಂಟ್ ಈ ಪಾಯಿಂಟ್ ಅಂತೇನಿಲ್ಲ, ಮೊದಲಿಂದ ಕೊನೆ ತನಕ ಭಾಳಷ್ಟು ಚೆನ್ನಾಗಿತ್ತು. ಅಲ್ಲ, ಯಾಕೆ ಹೀಗೆ ಹೇಳ್ತೀರಾ, ಯಾವುದನ್ನು ಒಂದು ಹೇಳಿ. ಇಲ್ಲ ಸ್ವಾಮಿ, ಮೊದಲಿಂದ ಕೊನೆ ತನಕ ಚೆನ್ನಾಗಿತ್ತು. ಆಮೇಲೆ ಅದ್ಯಾಕೆ ಹಾಗೆ ಹೇಳ್ತಾರೆ, ಏನೋ ಒಂದು ಹೇಳಿ. ಆಗಲ್ಲ, ಡಾಕ್ಟರ್ ಹತ್ರ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಂಡು ನಿದ್ದೆ ಬರ್ತಿರ್ಲಿಲ್ಲ, ನಿಮ್ಮ ಪ್ರವಚಿ ಬಂದು ಕೂತ್ಕೊಂಡೆ ನೋಡಿ, ಎಷ್ಟು ಚೆನ್ನಾಗಿ ನಿದ್ದು ಮಾಡೋದು. ಅಂದಮೇಲೆ ಆ ಔಷಧಿಗಳಿಗಿನ್ನ ಘನವಾದಂಥ ಔಷಧಿ ಇದು. ಕೃಷ್ಣ ಪರಮಾತ್ಮನ ಹೇಳ್ತಾನೆ, ಅರ್ಥ ಆಗದೆ ಇದ್ರು ಪುಣ್ಯ ಲೋಕಗಳಿಗೆ ಹೋಗ್ತೀರ, ಅರ್ಥ ಆದರೆ ಇಲ್ಲೇ ಮುಕ್ತಿ ಸಿಗುತ್ತೆ. ಹೌದಾ? ಆ ಕಾರಣ ಶ್ರವಣ ಮಾಡಬೇಕು, ಅಧ್ಯಯನ ಅನ್ನತಕ್ಕನ್ನ ಮಾಡ್ತಾ ಇರಬೇಕು. ಹೌದು. ಇವರು ಒಂದರಲ್ಲೇ ನಮ್ಗೆ ನಿಷ್ಠೆ ಇದ್ದುಬಿಟ್ರೆ ಅಧ್ಯಯನದಲ್ಲಿ ನಿಜವಾಗಿ ಇನ್ನೇನು ಬೇಕಾಗಲ್ಲ. MS ಸುಬ್ಬಲಕ್ಷ್ಮಿ ಅವ್ರ ಜೀವನ ಚರಿತ್ರೆ ತೊಗೊಂಡ್ರೆ ಆಕೆ ಪಾಪ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡ್ತಾರೆ, ದುಡ್ಡು ಬರುತ್ತೆ. ಆ ದುಡ್ಡೆಲ್ಲ ಯಜಮಾನರು ಯಾವುದೊಂದು ಪ್ರೆಸ್ ಓಪನ್ ಮಾಡ್ತಾರೆ, ಇವ್ರ ದುಡ್ಡೆಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿ ಕೊನೆ ಪ್ರೆಸ್ ಲಾಸ್ ಆಗಿಬಿಡುತ್ತೆ, ಪ್ರಿಂಟಿಂಗ್ ಪ್ರೆಸ್ಸು ಲಾಸ್ ಆಗುತ್ತೆ, ಮತ್ತು ಅದು ಕೆಲಸಗಾರ ಸಂಬಳ ಕೊಡೋಕ್ಕೂ ಇರೋಲ್ಲ. ಅವಾಗ ಇವ್ರ ಮನೆಯೆಲ್ಲ ಮಾರಿಕೊಂಡು, ಇದ್ದ ಒಡವೆಗಳೆಲ್ಲ ಮಾರಿಕೊಂಡು ಸರಿಯಾಗಿ ಕೆಲಸಗಾರ ಸಂಬಳ ಕೊಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ ಯಜಮಾನರು ತೀರೋಗ್ತಾರೆ. ಇವರೊಂದು ಪುಟ್ಟ ಮನೆಗೆ ಇರ್ತಾರೆ, ಒಂದು ರೂಮು, ಅಲ್ಲೇ ಅಡುಗೆ ಮಾಡ್ಕೋಬೇಕು, ಹೊರಗಡೆಗೆ ಒಂದು ಪುಟ್ಟ ಬಾತ್ರೂಮ್, ಅಂಥ ಮನೆಗೆ ಇರ್ತಾರೆ. ರಾಜೀವ್ ಗಾಂಧಿ ಬಂದು ನೋಡ್ತಾರೆ, ಅವಾಗ ಇನ್ನೂ ಪ್ರೈಮ್ ಮಿನಿಸ್ಟರ್ ಆಗಿರಲ್ಲ, ಬಂದು ನೋಡ್ತಾರೆ, ಅಯ್ಯಯ್ಯೋ ಇಂಥ ವ್ಯಕ್ತಿಗೆ ನಮ್ಮಲ್ಲಿ ಒಂದು ಸರಿಯಾದಂಥ ಮನೆ ಕೊಡಲಿಲ್ಲ ನಾವಂದರೆ ಏನು ದೇಶ ಇದು, ಸರಿಯಲ್ಲ ಅಂದ್ಬಿಟ್ಟು MG ರಾಮಚಂದ್ರನ್ಗೆ ಹೇಳ್ತಾರೆ. ಆಕೆ ಒಂದು ಮನೆ ನೋಡಿ, ದೊಡ್ಡ ಬಂಗ್ಲೆ ನೋಡಿ, ಎಲ್ಲ ಅನುಕೂಲವನ್ನು ಮಾಡಿ ಬಂಗ್ಲೆನಲ್ಲಿ ಕೆಲಸಗಾರನು ಇಡಿ, ಮತ್ತು ಅದಕ್ಕೆ ಎಷ್ಟಾಗುತ್ತೋ ದುಡ್ಡು ನಾನು ಕೊಡ್ತೀನಿ, ಮತ್ತು ತಿಂಗಳು ಮೇಂಟೈನ್ ಮಾಡ್ತೀನಿ ನಾನು, ನೀವು ಮನೆ ಮಾತ್ರ ನೋಡಿ ಅಂತ MG ರಾಮಚಂದ್ರ ಚೀಫ್ ಮಿನಿಸ್ಟರ್ ಆವಾಗ ಹೇಳಿದ್ರೆ, ಅಯ್ಯಯ್ಯೋ ನಾನೇ ಮಾಡಬೇಕಾಗಿತ್ತು ಈ ಕೆಲಸನ, ನಿಮ್ಮ ತನಕ ಅದು ಹೋಗಿತ್ತು ಸರಿಯಲ್ಲ, ನಾನು ಮಾಡ್ತೀನಿ ಅಂದ್ಬಿಟ್ಟು ಒಂದು ದೊಡ್ಡ ಬಂಗ್ಲೆ ನೋಡಿ ಅಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿ ಕೆಲಸಗಾರನು ಇಟ್ಟು MG ರಾಮಚಂದ್ರ MS ಸುಬ್ಬಲಕ್ಷ್ಮಿ ಅವ್ರ ಮನೆಗೆ ಹೋಗಿ, ಅಮ್ಮ ತಾಯಿ ಬನ್ನಿ, ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಆ ಮನೆಗಿರಿ ನೀವು. ಅವ್ರೇನು ಮಾಡೋದು ಆಮೇಲೆ ನೋಡೋಣ. MS ಸುಬ್ಬಲಕ್ಷ್ಮಿ ಅವರು ನಾವುಗಳಾಗಿದ್ದು ಏನು ಮಾಡ್ತಿದ್ವಿ, ಅದಕ್ಕೆ ಕೈಯಲ್ಲ ಅಂದರೆ ಯಾರನ್ನ ಹೇಳೋದು ಸಾಕು. ಯಾಕೆ ಆಶ್ರಮದಲ್ಲಿ ಓಡಾಡ್ತಿದ್ದಾರೆ, ಇಂಥ ಬಂಗ್ಲೆ ನೋಡಿದ್ವಿ ಬನ್ನಿ ಅಂದರೆ ನಾವು ಹೊರಟುಬಿಡ್ತಿದ್ವಿ ಅಲ್ವಾ. MS ಸುಬ್ಬಲಕ್ಷ್ಮಿ ಹೇಳ್ತಾರೆ, ನಂಗೆ ಬೇಡ, ಇದೇ ಸಾಕು, ಆ ತೃಪ್ತಿ. ಅದೇ ರೀತಿ ಗೀತೆ ಅಧ್ಯಯನ ಮಾಡಿದ್ರು ಅದೇ, ಯಾಕೆಂದರೆ ಕಂಚಿ ಆಚಾರ್ಯ ಹತ್ರ ಶ್ರವಣ ಮಾಡೋರು ಅವರು, ಇವಾಗಿರೋ ಆಚಾರ್ಯ ಅಲ್ಲ, ಅಷ್ಟು ಮುಂಚೆದ ಆಚಾರ್ಯ ಹತ್ರ ಶ್ರವಣ ಮಾಡೋರು. ಸಾಕು ನನಗೆ ಈ ಮನೆ, ಬೇಡ ಅದು ಅಂತಾರೆ. ಕೊನೆಗೆ MG ರಾಮಚಂದ್ರನು ನಾನು ಮಾಡಲಿಲ್ಲ ಅಂತ ಎಲ್ಲಿ ಅಂದ್ಕೊಳ್ತಾರೋ ಯಾರು, ರಾಜೀವ್ ಗಾಂಧಿ ಅಂದ್ಬಿಟ್ಟು MG ರಾಮಚಂದ್ರನ್ ರಾಜೀವ್ ಗಾಂಧಿ ಕರೆಸ್ತಾನೆ, ನೀನು ಬಂದು ಹೇಳು ಒಂದ್ಸಲ ಅಂತ. ಅದಕ್ಕೋಸ್ಕರ ಡೆಲ್ಲಿಯಿಂದ ಬರ್ತಾನೆ ರಾಜೀವ್ ಗಾಂಧಿ. ಅಮ್ಮ ಬನ್ನಿ, ನಿಮಗೋಸ್ಕರ ಮಾಡಿದ್ದೀವಿ ಅಂದರೆ ಒಪ್ಪಲಾಕಿ, ನನಗೆ ಇಲ್ಲೇ ಚೆನ್ನಾಗಿ ತೃಪ್ತನಾಗಿದ್ದೀನಿ, ಅಷ್ಟು ದೊಡ್ಡ ಬಂಗ್ಲೆನಲ್ಲಿ ನಾನು ಏನು ಮಾಡಲಿ, ಬೇಡ ಅಂತಾನೆ. ಅಂದರೆ ನಮಗೆ ಈ ಶ್ರವಣ ಮಾಡಿ ಭಗವದ್ಗೀತೆ ಅನ್ನೋದಕ್ಕೆ ಶ್ರವಣ ಮಾಡಿದ್ರೆ ಏನಪ್ಪ ಫಲ ಅಂದರೆ ಎಲ್ಲಿ ತೃಪ್ತವಾಗಿರ್ತೀವಿ, ಮತ್ತು ಇನ್ಯಾವ ಕೊರತೆ ಅನ್ನತಕ್ಕಂಥದ್ದು ಕಾಣಲ್ಲ. ನಮ್ಮಲ್ಲಿ ಕೊರತೆ ಒಳಗಡೆ ಇದೆ, ಎಲ್ಲಿ ಮನಸ್ಸೊಳಗಡೆ. ಏನೇನು ಸಂಪಾದಿಸ್ಕೊಳ್ತೀವೋ ಆ ಮನಸ್ಸನ್ನು ತೃಪ್ತಿ ಮಾಡಲಿಕ್ಕೆ ಅದೆಲ್ಲ ಹೊರಗಡೆನೇ ಇರುತ್ತೆ. ಖಾಲಿ ಸ್ಥಳ ಎಲ್ಲಿದೆ, ಒಳಗಡೆ ಇದೆ. ನಾವು ಫಿಲಪ್ ಮಾಡೋದು ಹೊರಗಡೆ ಇರುತ್ತೆ. ಈ ಯಾವ ತೃಪ್ತಿ ಆಗಬೇಕದು, ಇನ್ನು ಬೆಳೀತಾನೆ ಇರುತ್ತೆ ಜಾಸ್ತಿ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ಆ ಮನಸ್ಸಿಗೋಸ್ಕರ ಬಗೆ ಬಗೆ ಯುಕ್ತಿ
ಏನೇನೋ ಪ್ಲ್ಯಾನ್ ಮಾಡ್ತೇವೆ. ಮನಸ್ಸಿನ ಏಳಿಗೆಯಿಂದ ಮನುಷ್ಯನ ಏಳಿಗೆ, ಆ ಮನಸ್ಸಿನ ಏಳಿಗೆಯಿಂದಲೇ ನನ್ನ ಏಳಿಗೆ ಆಗುತ್ತೆ ಅಂತ ಪ್ರಯತ್ನ ಮಾಡ್ತೇವೆ. ಮನಸ್ಸಿನ ಏಳಿಗೆ ಕೊನೆಯಲ್ಲಿ ಮಂಕುತಿಮ್ಮ, ಆ ಮನಸ್ಸು ಯಾವಾಗ ತೃಪ್ತಿ ಪಡುತ್ತೆ? ಹೇಗೆ ಸಾಧ್ಯ ಅಂದರೆ ಯಾವತ್ತೂ ತೃಪ್ತಿ ಪಡೋಲ್ಲ. ಆ ಕತೆ ಜ್ಞಾಪಕ ಇದೆಯಾ ನಿಮಗೆ? ಹಾಂ, 7 ಕೊಪ್ಪರಿಗೆ ಹಣ ಸಿಗುತ್ತೆ. ಒಬ್ಬ ಅಗಸಿಗೆ 7 ಕೊಪ್ಪರಿಗೆ ಹಣ ಸಿಕ್ಕಿದಾಗ ಕೂಲಿ ಮಾಡ್ಕೊಂಡು ತಿಂತಿರ್ತಾನೆ. ಅಷ್ಟು ದುಡ್ಡು ಸಿಕ್ಕಿದ್ರೆ ಹಾಯಾಗಿರ್ಬೋದಾಗಿತ್ತು. ಇಲ್ಲ, 6 ಕೊಪ್ಪರಿಗೆ ಫುಲ್ಲಾಗಿದೆ, ಈ 7ನೇದು ಕಮ್ಮಿ ಇದೆ, ಇದನ್ನು ಫಿಲಪ್ ಮಾಡಬೇಕು ಅಂತ ಗಂಡ ಹೆಂಡತಿ ಇಬ್ಬರು ಆ ರಾಜ ಕೊಡೋ ದುಡ್ಡನ್ನ ಅದ್ರಲ್ಲಿ ಹಾಕ್ತಿರ್ತಾರೆ. ಸೋಮವಾರ ಉಪವಾಸ, ಗುರುವಾರ ಉಪವಾಸ ಮಾಡಿ ಆ ದುಡ್ಡು ಅದಕ್ಕೆ ಹಾಕ್ತಾರೆ. ಎಷ್ಟು ಹಾಕೋದು ಅದು ತುಂಬಲ್ಲ. ಮತ್ತು ರಾಜ್ಯದ ಹತ್ರ ಬೇರೆ ದುಡ್ಡು ಇಸ್ಕೊಳ್ತಾರೆ, ಅದನ್ನು ತಂದು ಹಾಕ್ತಾರೆ. ಮತ್ತು ಶನಿವಾರ ಉಪವಾಸ ಮಾಡ್ತಾರೆ, ಅದನ್ನು ಅಲ್ಲಿ ಹಾಕ್ತಾರೆ, ತುಂಬಲ್ಲ. ಕೊನೆಗೆ ರಾಜ್ಯದ 2 ಸಲ ಹೋಗ್ತಾರೆ, ದುಡ್ಡು ಇಸ್ಕೊಳ್ತಾರೆ, ಕೊಡ್ತಾನೆ. 3ನೇ ಸಲ ಹೋದಾಗ ಕೊಡೋ ಸಂಬಳದಲ್ಲಿ ಜೀವನ ಮಾಡ್ತಿದ್ರಿ, ಇವಾಗ ಯಾಕೆ ಈ ಥರ ಅಂದರೆ ಅದು ಯಾವುದೋ 6 ಕೊಪ್ಪರಿಗೆ 7 ಕೊಪ್ಪರಿಗೆ ಸಿಕ್ಕಿದೆ, 1 ಖಾಲಿ ಇದೆ, ಅದನ್ನು ಫಿಲಪ್ ಮಾಡೋಣ ಅಂತ ನೋಡ್ತಿದ್ದೀವಿ, ಏನಾದರೂ ಪೂರ್ಣ ಆಗ್ತಿಲ್ಲ. ಮೊದಲಂತೆ ರಾಜ ಬಿಸಾಕ, ಅದು ಯಾವತ್ತೂ ಪೂರ್ಣ ಆಗೋದಲ್ಲ ಅಂತ ರಾಜ. ಯಾವುದಪ್ಪ ಅದು ಅಂದರೆ ಮನಸ್ಸು ಮಾಯಾ ಕೊಪ್ಪರಿಗೆ ಎಷ್ಟು ಒಳಗಡೆ ಹಾಕಿದ್ರು ಮತ್ತೆ ಮತ್ತೆ ಖಾಲಿ ಅಷ್ಟೇ ಇರುತ್ತೆ, ಖಾಲಿ ಬೇಕು ಅನ್ನುತ್ತೆ. ಮತ್ತು ಆ ಮನಸ್ಸನ್ನು ತಕ್ಕಂತೆ ಹಾಕ್ಬೇಕಾದ್ರೆ ನಾವು ಈ ಭಗವದ್ಗೀತೆಯನ್ನು ಶ್ರವಣ ಮಾಡೋದ್ರಿಂದಲೇ ಸಾಧ್ಯ. ಆ ಶ್ರವಣ ಮಾಡೋರಿಗೆ ಕೇವಲ ಅರ್ಥ ಮಾಡಿಕೊಂಡ್ರೆ ನೈಷ್ಕರ್ಮ ಸಿದ್ಧಿ, ನಿಷ್ಕ್ರಿಯ ಆತ್ಮಸ್ವರೂಪ. ನಿಷ್ಕ್ರಿಯ ಆತ್ಮಸ್ವರೂಪ ಅಂದರೆ ಇವಾಗ ಕೂಡ ನಿಷ್ಕ್ರಿಯ ಆತ್ಮಸ್ವರೂಪೇ ನಾವು. ನಿಜವಾಗ್ಲೂ ಏನು ಕೆಲಸ ಮಾಡ್ತಿಲ್ಲ, ನಿಷ್ಕ್ರಿಯ ಆತ್ಮಸ್ವರೂಪ. ಆದರೆ ನಾವು ಆ ಸಾಕ್ಷಿ ಸ್ವರೂಪವನ್ನು ಕಂಡಿಡ್ಕೊಳ್ತೀರ, ಈ ಶರೀರವೇ ನಾನು ಅಂದ್ಕೊಂಡು ಈ ಅಹಂಕಾರ ಏನೇನು ಮಾಡುತ್ತೋ ಅದನ್ನೇ ನಾನು ಮಾಡ್ತೀನಿ ಅಂತಿದ್ದೀವಿ. ಆ ಇನ್ನೊಂದು ಸ್ವರೂಪ ಅಹಂಕಾರಕ್ಕೆ ಲಕ್ಷಣವಾದಂಥ ಸ್ವರೂಪ ಹೊಂದಿದೆ ಅನ್ನೋದನ್ನು ಮರ್ತೋಗಿ ಇಷ್ಟೇ ನಮ್ಮ ಯೋಗ್ಯತೆ ಅಂದ್ಕೊಂಡು ಮಾಡ್ತಿದ್ದೀವಿ ಅನ್ನತ್ತೆ ಅಂತಿದ್ದೀವಿ. ಈಗಲೇ ನೋಡ್ಕೊಳ್ಳಿ, ನೀವು ಈಗ ಏನು ಮಾಡ್ತಿಲ್ಲ, ಸುಮ್ಮನೆ ನೋಡ್ತಿದ್ದೀರ. ವಕ್ತ ಹೇಳತಕ್ಕಂಥವ್ರು ನೋಡ್ತಾ ಇದ್ದೀರ, ಹೌದಲ್ಲ? ಹೇಳತಕ್ಕಂಥ ನಿಮಗೆ ದೃಶ್ಯ, ನೀವು ವಕ್ತ ಅಲ್ಲ. ಅರ್ಥವಾಗುತ್ತೆಯಾ? ನೀವು ವಕ್ತ ಅಲ್ಲ, ನೀವು ಶ್ರೋತ, ಕೇಳ್ತಿರೋರು, ಹೌದಲ್ಲ? ಆ ಕೇಳ್ತಿರೋದ್ರಲ್ಲೂ ನಿಮ್ಮನ್ನು ನೀವು ಗಮನಿಸ್ತಾ ಇದ್ದೀರಾ. ಇವಾಗ ಯಾವುದೋ ಒಂದು ಹೇಳಿದೆ, ಎಲ್ಲರೂ ನಕ್ಕರು, ನಿಮಗೆ ನಗು ಬರಲಿಲ್ಲ. ಅಯ್ಯಯ್ಯೋ ನಾನು ಎಲ್ಲೋ ಇದ್ದೆ, ಯಾರೇನು ಹೇಳಿದ್ರು ಸ್ವಾಮಿಗಳು, ಎಲ್ರಿಗೂ ಆನಂದ ಆಯಿತು, ನಾನು ಎಲ್ಲೋ ಇದ್ದುಬಿಟ್ಟೆ ಅಂತೀವಿ. ಅಂದಾಗೇನಾಯಿತು? ಶ್ರೋತಾನು ಗಮನಿಸ್ತಾ ಇದ್ದೀರಾ, ವಕ್ತಾನು ಗಮನಿಸ್ತಾ ಇದ್ದೀರಾ. ನೀವು ಶ್ರೋತಾನೋ ವಕ್ತಾನೋ? ಎರಡೂ ಅಲ್ಲ. ಎರಡನ್ನು ಯಾವುದರಿಂದ ಗಮನಿಸ್ತಾ ಇದ್ದೀರೋ ಅದೇ ನೀವು. ಯಾವುದರಿಂದ ಗಮನಿಸ್ತಾ ಇದ್ದೀರೋ ಅದೇ ನೀವು. ಯಾವುದರಿಂದ ಗಮನಿಸ್ತಾ ಇದ್ದೀವಪ್ಪ ಅಂದರೆ ಶ್ರೋತ ವಕ್ತ ಈ ಪ್ರಪಂಚನ ತೆಗೆದುಹಾಕಿ ನಿದ್ದೆಯಿಂದ ಏನು ಉಳಿದಿದೆಯೋ ಅದೇನೇ ಈಗಲೂ ನೀವು ಅದರಿಂದಲೇ ಗಮನಿಸ್ತಾ ಇದ್ದೀವಿ. ಮತ್ತು ಇದು ಅದೇ ಸ್ವರೂಪ ಈ ರೀತಿ ಕಾಣ್ತಿದೆ. ಆ ಸ್ವರೂಪದಲ್ಲೇನೇ ಹೆಚ್ಚು ಕಮ್ಮಿ ಆಗಿ ಈ ರೀತಿ ಕಾಣ್ತಿದೆಯೋ ಅಂದರೆ ಮತ್ತೆ ತಾನು ಇದ್ದಂತೆ ಇದ್ದು ಅನೇಕವಾಗಿ ಕಾಣ್ತಾ ಇದೆ. ಸಾಧ್ಯವೇ ಇದು? ತಾನು ಇದ್ದಂತೆ ಇದ್ದು ಅನೇಕವಾಗಿ ಕಾಣೋ ಸಾಧ್ಯವೇ ಅಂದರೆ ನಿದ್ದೆ ನೋಡಿಕೊಂಡ್ರೆ, ಅಯ್ಯೋ ಕನಸಿನಲ್ಲೋ ನೋಡಿಕೊಂಡ್ರೆ ಆ ಸ್ವರೂಪ ಹೇಗಿದೆ ಹಾಗೆ ಇದೆ, ಅನೇಕವಾಗಿ ಕಾಣ್ತಾ ಇದೆ. ಅದೇ ರೀತಿಯ ವಸ್ತುನಲ್ಲೂ ಅಂದಾಗ ಏನೇನು ಕಾಣ್ತಿದೆಯೋ ಅದೆಲ್ಲ
ದೈವ ಸ್ವರೂಪ, ಪರಮಾತ್ಮ ಸ್ವರೂಪನೇ, ಕೃಷ್ಣ ಸ್ವರೂಪನೇ, ಅದನ್ನು ಬಿಟ್ಟು ಸ್ವತಂತ್ರವಾಗಿ ಯಾವುದು ಇಲ್ಲ ಅನ್ನತಕ್ಕಂಥದ್ದು ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಆಗ ದ್ವೈತ ಅನ್ನೋದಿಲ್ಲ, ದ್ವಂದ್ವ ಅನ್ನೋದಿಲ್ಲ, ಆನಂದವಾಗಿರಲಿಕ್ಕೆ ಸಾಧ್ಯ. ಆದ ಕಾರಣ ಯಾವ ರೀತಿ ಅಧ್ಯಯನ ಮಾಡ್ತೀವಿ ಅನ್ನತಕ್ಕ ಮುಖ್ಯ, ಯಾವ ರೀತಿ ಶ್ರವಣ ಮಾಡ್ತೀವಿ ಅನ್ನತಕ್ಕಂಥದ್ದು ಭಾಳ ಮುಖ್ಯ. ಶ್ರದ್ಧಾವನ್ನು ಅನುಸೂಯಶ್ಚ, ಅಂದರೆ ಶ್ರದ್ಧೆಯಿಂದ ಕೃಷ್ಣ ಪರಮಾತ್ಮಲೇ ಯಾವ ಅಸೂಯೆ ಅನ್ನತಕ್ಕ ಇಲ್ದಿರ. ಶೃಣಿಯ ಪಿಯೋನರಹ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ಯ ಪುಣ್ಯ ಅಂದರೆ ಹೇಳ್ತಾರೆ, ಇಸ್ಕಾ ಮತ್ತವ್ಯ ಸ್ನೇಹಿಕಿ ಸೋಯೆ ಸುಂದಲೇನ, ಕೇಳಿಬಿಟ್ರೆ ಅರ್ಥ ಆಗುತ್ತೆ. ಒಂದು ನಾನು ಅರ್ಥ ಮಾಡಿಕೊಳ್ಳದೆ ಇದ್ರೂ ಶುಭ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ ಅಂತ ಹೇಳಿದಾಗ ಇದು ಸ್ಪಷ್ಟ ಮಾಡ್ತಾರೆ. ಇದರ ಅಭಿಪ್ರಾಯ ನಿದ್ದೆ ಮಾಡ್ತಾ ಸೋಯೆ ಸುಂದೇನ, ನಿದ್ದೆ ಮಾಡ್ತಾ ಶ್ರವಣ ಮಾಡಬೇಕು ಅನ್ನೋದಲ್ಲ. ಸೋಯರ ಹೋಗಿ ನಾ ಸಂದೇಹ ಹುಟ್ಟೆಗ ನಾ ದೋಷ ದೃಷ್ಟಿ ಹೋಗಿ ಆಗ ಬಂದು ಕಿಯೇ ಜಪ್ಕಿ ಲೇತೆ ರಹಣ, ಅಂದರೆ ನಿದ್ದೆ ಮಾಡ್ತಿದ್ದೀರಾ ಶ್ರವಣ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಾ ಸಂದೇಹ ಹುಟ್ಟೆಗ, ಏನು ಸಂದೇಹನೂ ಬರಲಿಲ್ಲ. ಶ್ರವಣ ಮಾಡ್ತಾನೆ, ಸಂದೇಹ ಏನು ಸಂದೇಹ ಬರಲಿಲ್ಲ. ನಾ ದೋಷ ದೃಷ್ಟಿ ಹೋಗಿ, ದೋಷ ದೃಷ್ಟಿ ಅನ್ನತಕ್ಕಂಥದ್ದು ಹೋಗಲಿಲ್ಲ. ಹೌದಾ? ಮತ್ತು ಅಂಥ ಸಮಯದಲ್ಲಿ ಶ್ರವಣ ಅನ್ನತಕ್ಕಂಥದ್ದು ಮಾಡೋದು ಪ್ರಯೋಜನ ಇಲ್ಲ. ಎಚ್ಚೆತ್ಕೊಂಡು ಶ್ರವಣ ಮಾಡ್ತಿರ್ಬೇಕು. ಆ ಎಚ್ಚೆತ್ಕೊಂಡು ಶ್ರವಣ ಮಾಡ್ತಿದ್ದವ್ರಿಗೂ ಅರ್ಥ ಆಗಿಲ್ಲ ಅಂದ್ರೂ ಪಾಪ ಅನ್ನತಕ್ಕಂಥದ್ದು ತೆಗೆದುಹಾಕುತ್ತೆ ಮತ್ತು ಶುಭಲೋಕಗಳು ಪ್ರಾಪ್ತಿ ಆಗತಕ್ಕಂಥ ಕರ್ಮಗಳು ಮಾಡಿದ್ರೆ ಏನೇನು ಲೋಕನೋ ಅದು ಪ್ರಾಪ್ತಿ ಆಗತಕ್ಕಂಥ ಅವಕಾಶ ಇದೆ ಅಂಥೇಳಿ ಇಲ್ಲೊಂದು ಮಾತು ಹೇಳ್ತಾರೆ. ಧಾರ್ಮಿಕ ಸಭಾವೊಮ್ಮೆ ಲೋಕ್ ಸೋಯರಂತೆ, ಧಾರ್ಮಿಕ ಸಭೆಗಳಲ್ಲಿ ಜನಗಳು ನಿದ್ದೆ ಮಾಡ್ತಿರ್ತಾರಂತೆ. ನಿಜವಾದ ಪ್ರಯೋಜನ ಇರೋದಿಲ್ಲ. ಧಾರ್ಮಿಕ ಸಭೆಗಳಲ್ಲೇ ನಿಜವಾದಂಥ ಪ್ರಯೋಜನ ಇರೋದು, ಹೌದಾ? ಆದರೆ ಇಲ್ಲಿ ನಿದ್ದೆ ಮಾಡ್ತಾರೆ. ಈ ರಾಜಕೀಯ ಸಭೆಗಳು, ಮೊನ್ನೆ ಕೋಲಾರಲ್ಲಿ ಅದ್ಯಾವುದೋ ಪಿಕ್ಚರ್ಗೆ ಸೆನ್ಸಾರ್ ಬೋರ್ಡ್ನವ್ರು ಪರ್ಮಿಷನ್ ಕೊಡಲಿಲ್ಲಂತೆ, ಅದಕ್ಕೆ ಪ್ರೊಟೆಸ್ಟ್ಗೆ 5,000 ಜನ ಸೇರಿದ್ದಾರೆ. ಆ ಫಿಲ್ಮ್ ರಿಲೀಸ್ ಆದ್ರೇನು ಆಗದೆ ಇದ್ರೇನು, ಆದರೆ 5,000 ಜನ. ಬಟ್ ಇಲ್ಲಿ ಒಬ್ಬರನ್ನು ನಿದ್ದು ಮಾಡ್ತಿದ್ರು ಅಂದರೆ ಒಬ್ಬರು ನಿದ್ದು ಮಾಡ್ತಿಲ್ಲ. धार्मिक सभाओं में लोग सोए रहते हैं, इसका मतलब सोए सुनना नहीं है. ಧಾರ್ಮಿಕ ಸಭೆಯಲ್ಲಿ ಜನರು ನಿದ್ದೆ ಮಾಡ್ತಾರೆ ನಿಜ, ಅಂದರೆ ಧಾರ್ಮಿಕ ಸಭೆಯಲ್ಲಿ ನಿದ್ದೆ ಮಾಡ್ತಾ ಕೇಳಬೇಕು, ಆ ರೀತಿ ಅಲ್ಲ. इसका मतलब है बहुत जागरूक होकर सुनना, ಭಾಳಷ್ಟು ಜಾಗರೂಕರಾಗಿ. ಹೇಳತಕ್ಕಂಥದ್ದಲ್ಲಿ ಒಂದು 70 ಭಾಗ ನಾವು ಅವರ ಶಬ್ದಗಳಿಂದ ಅರ್ಥ ಮಾಡ್ಕೋಬೋದು. ಇನ್ನು ಕೆಲವು ಸಲ ಅವರುಗಳ ಒಂದು ಮುಖಭಾವ, ಅವರ ಒಂದು ಹಾವಭಾವಗಳಿಂದ ಅರ್ಥ ಮಾಡ್ಕೋಬೋದು. ಈಗ ಎಲ್ಲ ಒಂದು ಕಡೆ ಪ್ರವಚನ ಮಾಡ್ತಿದ್ರು ಒಬ್ಬರು, ಯಾರೋ ಹೇಳಿದಂಥವ್ರಿಗೆ, ಇಲ್ಲ ನೀವು ಗ್ರಂಥ ಬರೀರಿ, ನನ್ನ ಜಮೀನೆಲ್ಲ ಮಾರಿಬಿಟ್ಟು ನಾನು ಗ್ರಂಥ ಪ್ರಿಂಟ್ ಮಾಡಿಸ್ತೀನಿ, ನೀವು ಬರೀರಿ ಗ್ರಂಥ ಅಂತ. ಅದನ್ನು ಎಲ್ಲೋ ಒಂದು ಕಡೆ ಸಭೆಯಲ್ಲಿ ಹೇಳಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕಣ್ಣಲ್ಲಿ ನೀರು ಬಂತು, ಮಾತು ನಿಂತೋಯ್ತು. ಯಾಕೆ? ಅವರ ಭಕ್ತಿ ಭಾವನ, ಅವ್ರ ಶ್ರದ್ಧೆಯನ್ನು ಶಬ್ದದಲ್ಲಿ ಹೇಳೋಕ್ಕಾಗಲಿಲ್ಲ. ಬೇರೆ ಶಿಷ್ಯರಿದ್ರಲ್ಲ, ಅವರೆಲ್ಲ ಏನು ಹೇಳಿದ್ರು ಅಂದರೆ, ಇಡೀ ಪ್ರಪಂಚ ನಾಶ ಆಗಲಿ, ನಾವು ಕಣ್ಣಲ್ಲಿ ನೀರು ಬರಬಾರ್ದು, ಅದು ಜ್ಞಾನದ ಲಕ್ಷಣ, ಇವ್ರಿಗೆ ಜ್ಞಾನ ಆಗಿಲ್ಲ ಅಂತ ಶುರು ಮಾಡಿದ್ರು. ನಾನು ಹೇಳಿದೆ, ಅದಲ್ಲ, ಯಾರಾದರೆ ನೀವು ಪುಸ್ತಕ ಬರೀರಿ, ನನ್ನ ಜಮೀನು ಮಾರಾದರೂ ಪ್ರಿಂಟ್ ಮಾಡಿಸ್ತೀನಿ ಅಂತಂದ್ರು, ಅವರ ಹೃದಯವನ್ನು, ಅವ್ರ ಮನಸ್ಸನ್ನು ಶಬ್ದಗಳಿಂದ ವರ್ಣನೆ ಮಾಡೋಕ್ಕಾಗಿಲ್ಲ. ಕಣ್ಣೀರಿಂದಲೇ ಅರ್ಥ ಮಾಡ್ಕೋಬೇಕು. ಅಷ್ಟು ಸೂಕ್ಷ್ಮ ನಾವು ಗ್ರಹಿಸಬೇಕು. ಇಲ್ಲ, ಮನಸ್ಸೆಲ್ಲ ವಿಕ್ಷೇಪಕ್ಕೆ ಹೋಗುತ್ತೆ, ಇನ್ನೇನೋ ಯೋಚನೆ ಮಾಡ್ತಿದೆ,
ನಿದ್ದೆ ಮಾಡುತ್ತೆ. ಹಾಗೆ ನಿದ್ದೆ ಮಾಡಿ ಕೇಳಿದ್ರೂ ಬೇರೆ ಲೋಕಕ್ಕೆ ಹೋಗ್ತಾನೆ ಇಲ್ಲ, ಎಚ್ಚೆತ್ಕೊಂಡು ಕೇಳಿದ್ರೆ ನಿದ್ದೆ ಮಾಡಿ ಕೇಳತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ, इसका मतलब सोए सोए सुनना नहीं है, इसका मतलब है बहुत जागरूक होकर सुनना ताकि दोष दृष्टि प्रवेश ना हो जाए. ಹೇಳತಕ್ಕಂಥ ಮೇಲೆ ದೋಷ ದೃಷ್ಟಿ ಇರಬಾರ್ದು. ಯಾಕಪ್ಪ ಅಂದರೆ 100ಕ್ಕೆ 100 ಭಾಗ ನಾವು ಒಪ್ಕೊಳ್ತಕ್ಕಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಸಿಗೋಲ್ಲ. ಈ ಮದುವೆ ಮಾಡಬೇಕಾದ್ರೆ ಜಾತಕಗಳು ತೋರಿಸ್ತಾರೆ, ಎಲ್ಲ ಗುಣಗಳು ಸರಿ ಹೋಗಿದೆ, ಮಾಡಿ ಭಾಳ ಪ್ರಶಸ್ತವಾಗಿದೆ, ಇಬ್ಬರಿಗೂ ಜಾತಕ ಚೆನ್ನಾಗಿದೆ, ಎಲ್ಲ ಗುಣಗಳು ಸರಿ ಹೋಗಿದೆ ಅಂತಾರೆ. ಮದುವೆ ಆದಮೇಲೆ ಒಂದು ಗುಣ ಸರಿ ಹೋಗಿಲ್ಲ. ಯಾವುದು? ಇಬ್ಬರು ಅನ್ಯೋನ್ಯ ಜೀವನ ಮಾಡೋದು ಬಿಟ್ಟು ಇನ್ನೆಲ್ಲ ಗುಣಗಳು ಸರಿ ಹೋಗಿದೆ. ಇಬ್ಬರು ಅನ್ಯೋನ್ಯ ಜೀವನ ಮಾಡೋದು ಬಿಟ್ಟು ಇನ್ನೆಲ್ಲನೂ ಸರಿ ಹೋಗಿದೆ. ಪ್ರಯೋಜನ ಏನು? ಹೌದಲ್ಲ? ಆದ ಕಾರಣ ದೋಷ ತಾಕಿ ದೋಷ ದೃಷ್ಟಿ ಪ್ರವೇಶ ನಾ ಹೋ ಜಾಯ್, ಹೇಳತಕ್ಕಂಥ ಮೇಲೆ ದೋಷ ದೃಷ್ಟಿ ಬರಬಾರ್ದು. ನಮಗೆ ಸಂಪೂರ್ಣವಾಗಿ 100 ಭಾಗ ನಾವು ಒಪ್ಕೊಳ್ತಕ್ಕಂಥ ವ್ಯಕ್ತಿ ಯಾರೂ ಸಿಗೋಲ್ಲ. ಈ ಕೈಯಲ್ಲಿ ಅಂದಮೇಲೆ ಭಾಳಷ್ಟು ಜನ ಹೇಳ್ತಾರೆ ಎಲ್ಲ ಸರಿಯಪ್ಪ, ಅವರು ಊಟ ತಿಂಡಿ ನೋಡ್ಕೋಬೋದು, ದಕ್ಷಿಣ ಎಷ್ಟು ಕೊಟ್ಟು ಅಷ್ಟು ತೊಗೊಳ್ತಾರೆ, ಅದೆಲ್ಲ ಸರಿ. ಆದರೆ ಅವರು ಕ್ಲೆನ್ಲಿನೆಸ್ಸು, ಅವರು ನಯ, ಅದೇನು ಏನೋ ಒಂದು ಮಾತು ಹೇಳ್ತಾರೆ, ಅವರ ಇದು ನಮಗೆ ಸಾಧ್ಯವಿಲ್ಲ. ಕಸ ಗುಡಿಸ್ತೀನಿ, ಅದು ಉಪನಿಷತ್ತು ಹೇಗೆ ಹೇಳೋದು ಅಂತಾರೆ. ಈ ಉಪನಿಷತ್ ಮೇಲೆ ಹೇಳಿದ್ರೆ ಉಪನಿಷತ್ ಪುಸ್ತಕ ಕೆಟ್ಟೋಗುತ್ತೆ. ಈ ಥರ ಅಂದರೆ ನಮಗೆ 100ಕ್ಕೆ 100 ಭಾಗ ಒಪ್ಕೊಳ್ತಕ್ಕಂಥ ವ್ಯಕ್ತಿ ಸಿಗೋಲ್ಲ. ಅವ್ರಿಗಿರ್ತೀವಿ ಒಳ್ಳೆಯ ಗುಣನೂ ನಮಗಿರೋದಾಗ ಕಾಣುತ್ತೆ. ಜಿಡ್ಡು ಕೃಷ್ಣಮೂರ್ತಿ ಹೇಳೋರು, ಜನಗಳು ಶುದ್ಧವಾಗಿರೋದು ಬೇಡ, ಶುದ್ಧವಾಗಿರೋದು ಕಂಡ್ರೆ ಸರಿ ಹೋಗಲ್ಲ ಅವರಿಗೆ, ಜನಗಳಿಗೆ. ಅವರು ಶುಚಿತ್ವ ಅನ್ನತಕ್ಕಂಥ ಪರಿಪಾಲನೆ ಮಾಡೋದು ಬೇಡ, ಶುಚಿಯಾಗಿರೋದು ಕಂಡ್ರೂ ಸರಿ ಹೋಗಲ್ಲ. ಅವರು ಆರೋಗ್ಯಕ್ಕೋಸ್ಕರ ಪ್ರಯತ್ನ ಮಾಡೋದು ಬೇಡ, ಯೋಗಾಸನ ಮಾಡು, ವಾಕಿಂಗ್ ಮಾಡು, ಪ್ರಾಣಾಯಾಮ ಮಾಡು, ಆಹಾರ ನಿಯಮ ಇಟ್ಕೋ ಅಂದರೆ ಅವ್ರು ಮಾಡೋದು ಬೇಡ. ಬೇರೆ ಯಾರನ್ನ ಆರೋಗ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅದನ್ನು ಒಪ್ಪಲ್ಲ. ಯಾಕೆ ಅಂದಾಗ ನಮಗೆ 100ಕ್ಕೆ 100 ಭಾಗ ಒಪ್ಕೊಳ್ತಕ್ಕಂಥವ್ರು ಯಾರನ್ನ ಸಿಗ್ತಾರಲ್ಲ ಇಲ್ಲ. ಆದ ಕಾರಣ ಹೇಳ್ತಕ್ಕಂಥವ್ರಲ್ಲಿ ನಮ್ಗೆ ಒಪ್ಪಿಗೆ ಆಗಿರತಕ್ಕಂಥದ್ದು ಒಳ್ಳೆಯ ಗುಣ ಆಗಲಿ ಕೆಟ್ಟ ಗುಣ ಆಗಲಿ ಇದ್ದರೆ ಅದನ್ನು ನಾವು ಮನಸ್ಸು ತಗೋಬಾರ್ದು. ತೈತ್ರಿಯೋಪನಿಷತ್ತು ಹೇಳ್ತಾರೆ, ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಗುರುಗಳ ಹತ್ರ ನಾವು ನೋಡಿದ್ವಿ, ಅದು ಒಳ್ಳೆಯ ಗುಣ ಮತ್ತು ನಾವು ಮಾಡಲೇಬೇಕಾಯ್ತು ಹೇಳಿ ಅದನ್ನು ಮಾಡೋಣ. ಅವ್ರ ಹತ್ರ ನಿಷಿದ್ಧವಾಗಿರ್ತಕ್ಕಂಥ ಯಾವುದು ಇದ್ದರೆ ಅದನ್ನು ಮಾಡೋಕ್ಕೆ ಹೋಗಬೇಡ. ಆದ ಕಾರಣ ದೋಷಾರೋಪಣೆ ಮಾಡದಿರ ಶ್ರದ್ಧೆಯಿಂದ ಶ್ರವಣ ಮಾಡಿದ್ರೆ ನಿಜವಾಗ್ಲೂ ಮೊದಲ ಅರ್ಥ ಆದರೆ ಜನ್ಮ ಸಾರ್ಥಕವಾಯಿತು, ಇಲ್ಲ ಅಂದರೆ ಅನ್ಯ ಲೋಕ ಪ್ರಾಪ್ತಿ ಅನ್ನತಕ್ಕಂಥದ್ದು ಬೇರೆ ದ್ರವ್ಯ ಯತ್ನ ಮಾಡಿದ್ರೆ ಏನೇನು ಬರುತ್ತೋ ಆ ಫಲ ಅನ್ನತಕ್ಕಂಥ ಬರುತ್ತೆ. ಒಟ್ಟಿನಲ್ಲಿ ಶ್ರವಣ ಮಾಡೋದ್ರಿಂದ ಅಧ್ಯಯನ ಮಾಡೋದ್ರಿಂದ ನಷ್ಟ ಅನ್ನತಕ್ಕಂಥದ್ದು ಇಲ್ಲ. ಆದರೆ ಮತ್ತು ಯಾವುದೇ ಗ್ರಂಥದ ಮೇಲೆ ಭಗವದ್ಗೀತೆ ಉಪನಿಷತ್ತುಗಳು ನಾವು ಒಂದ್ಸಲ ಕೇಳಿಬಿಟ್ಟಿದ್ದೀವಿ, ಮುಗೀತು, ಮತ್ತೆ ಕೇಳತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಬರಬಾರ್ದು. ಯಾಕೆಂದರೆ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ಸೂಕ್ಷ್ಮ ಚಿಂತನೆ ಅನ್ನತಕ್ಕಂಥ ಪ್ರಾರಂಭವಾದರೆ ಮತ್ತು ಭಾಳ ಸೂಕ್ಷ್ಮ ಅರ್ಥ ಆಗ್ತಾ ಹೋಗುತ್ತೆ. ಅರ್ಜುನ ಸ್ಥಿತಿಯಿಂದ ಪ್ರಾರಂಭ ಮಾಡಿ ಕೃಷ್ಣ ಸ್ಥಿತಿನಲ್ಲಿ ನಿಲ್ಲಬಹುದು ಅಂತ ಹೇಳ್ತಾರೆ. ಆದ ಕಾರಣ ಗೃಹಸ್ಥ ಜೀವನದಲ್ಲಿ ಸಮಯ ಸಿಗಲ್ಲ ಅಧ್ಯಯನಕ್ಕೆ. ಯಾರೋ ಒಬ್ಬರು ಮೈಸೂರಲ್ಲಿ ಅವಾಗ ಫೋನ್ ಮಾಡೋರು, ಸ್ವಾಮೀಜಿ ಈ ಥರ ಅಧ್ಯಯನ ಮಾಡ್ತಿದ್ದೀನಿ, ಇಲ್ಲೊಂದು ಸಂದೇಹ ಇದೆ ಅಂತ. ಈ ನಡುವೆ ಬಿಟ್ಬಿಟ್ರು, ಮಾಡೋದೇ ಇಲ್ಲ.
ಯಾಕಪ್ಪ ಅಂದರೆ ಯಾವುದರ ಒಂದು ಸಮಸ್ಯೆ ಬಂದರೆ ಅದನ್ನು ಇಬ್ಬರು ಮಾಡ್ಕೊಳ್ತೀವಿ. ಸರಿ, ಅವ್ರ ಏನೋ ಮಗಳಿಗೇನೋ ಮೈ ಹುಷಾರಿಲ್ಲ ಏನೋ ಇದೆ, ಔಷಧಿ ಕೊಡಿಸಿ ಏನು ಮಾಡಬೇಕು ಮಾಡಿ, ಹೌದಾ? ಆ ಮಗಳು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳ ಮುಂದೆ ಕೂತ್ಕೊಂಡು ಹೋಗ್ತೀವಿ. ಆಕೆ ನಿದ್ದೆ ಮಾಡ್ತಿದ್ರು ಇವ್ರು ಕೂತ್ಕೊಂಡು ಗೋಳಾಡ್ತಿರ್ತಾರೆ. ಅಯ್ಯೋ ಇವಳಿಗೆ ಈಗ ಆಗೋಯ್ತು, ಇವಾಗ ಏನು ಮಾಡೋದು ಏನೋ ಅಂತ ಗೋಳಾಡೋದೇ ಕಮ್ಮಿ ಆಗುತ್ತಾ? ನಾವು ಯಾವುದೋ ಒಂದು ಸಮಸ್ಯೆ ಬಂದರೆ ಅದನ್ನೇ ಪ್ರಾಧಾನ್ಯ ಮಾಡ್ಕೊಳ್ತೀವಿ, ಅಧ್ಯಯನ ಸಾಧನೆ ಎಲ್ಲ ಬಿಟ್ಕೊಡ್ತೀವಿ. ಇಲ್ಲ, ನಿರಂತರವಾಗಿ ಅಧ್ಯಯನ ಮತ್ತು ಶ್ರವಣ ಮಾಡೋರ್ಗು ಉನ್ನತವಾದಂಥ ಫಲ ಇದೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕವನ್ನು ನೋಡೋಣ ನಾವು. ಶಿಷ್ಯನಾದ ಅರ್ಜುನನಿಗೆ ಶಾಸ್ತ್ರದ ಅರ್ಥ ತಿಳಿಯುತ್ತೋ ತಿಳಿಯಲು ಎಂಬುದನ್ನು ವಿಂಗಡಿಸಿ ತಿಳಿಯಲಿಚ್ಛೆಯಿಂದ ಹೀಗೆಂದು ಕೇಳುತ್ತಾರೆ. ಅವನಿಗೆ ತಿಳಿಯಲು ಗೊತ್ತಾದರೆ ಮತ್ತೆ ಬೇರೆ ಉಪಾಯದಿಂದ ಅದು ತಿಳಿಸಿಕೊಡೋಣ ಎಂಬುದು ಕೇಳುವ ಶ್ರೀಕೃಷ್ಣ ಅಭಿಪ್ರಾಯ. ಕೃಷ್ಣ ಈಗ ಅರ್ಜುನ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾನಂತೆ, ನಿಂಗೆ ಗೊತ್ತಾಯಿತು ನಾನು ಹೇಳಿದ ಅರ್ಥ ಆಯಿತು ಇಲ್ಲೋ ಅಂತ. ಯಾಕಪ್ಪ ಅಂದರೆ ಪರೀಕ್ಷೆ ಮಾಡಿ ನೀನು ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕಲ್ಲ, ಮತ್ತು ಯಾತಕ್ಕೋಸ್ಕರ ಬೇರೊಂದು ಉಪಾಯದಲ್ಲಾದರೂ ತಿಳಿಸ್ಕೊಡುವೆನು. ಇಷ್ಟು ಪ್ರಯತ್ನ ಮಾಡಿ ಹೇಳಿದ್ದೀನಿ, ನಿಂಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ರೀತಿಯಾದರೂ ತಿಳಿಸ್ಕೊಡ್ತೀನಿ. ಅಂದರೆ ಆ ಉಪದೇಶ ಮಾಡೋರಿಗೆ ಆ ಕರುಣೆ ಅನ್ನೋದನ್ನು ಬಿಟ್ಟರೆ ಮತ್ತಿನ್ನೇನು ನಿರೀಕ್ಷೆ ಇರಬಾರ್ದು. ನಾನು ಒದ್ದಾಡಿ ದುಃಖಿ ಅನವಶ್ಯಕವಾಗಿ ಇವರು ದುಃಖಿ ಅಂತ ಒದ್ದಾಡೋದು ಬೇಡ ಅಂತ ಅದು ಮಾತ್ರ ಇರಬೇಕೆ ಹೊರತು ಮತ್ತು ಯಾವುದೇ ಪ್ರತಿಫಲ ಅಪೇಕ್ಷೆ ಇರಬಾರ್ದು. ಫೀಸ್ ಚಾರ್ಜ್ ಮಾಡೋದು ಏನಿರಬಾರ್ದು ಎಂಬುದು ಕೇಳುವ ಶ್ರೀಕೃಷ್ಣ ಅಭಿಪ್ರಾಯ. ಬೇರೊಂದು ಎತ್ತದಲ್ಲಾದರೂ ಶಿಷ್ಯನನ್ನು ಕೃತಾರ್ಥನಾಗಿ ಮಾಡಬೇಕು ಎಂಬ ಆಚಾರ್ಯ ಧರ್ಮವನ್ನು ಇವರಿಂದ ತಿಳಿಸಿಕೊಟ್ಟಂತೆ ಆಯಿತು. ಅಂದರೆ ಏನಾದರೂ ಮಾಡಿ ಶಿಷ್ಯನನ್ನು ಕೃತಾರ್ಥನ ಮಾಡಬೇಕು. ಕೃತಾರ್ಥ ಅಂದರೆ ಏನೇನು ಮಾಡಬೇಕಾಗಿದೆಯೋ ಮನುಷ್ಯನದಲ್ಲಿ ಎಲ್ಲೂ ಮಾಡಾಯಿತು, ನಾನೀಗ ತೃಪ್ತನಾಗಿದ್ದೀನಿ ಅನ್ನತಕ್ಕಂಥ ಸ್ಥಿತಿಗೆ ತೊಗೊಂಡೋಗ್ಬೇಕಾದ್ರೆ ಗುರುಗಳು ಅನೇಕ ಇದನ್ನು ಪ್ರಯತ್ನ ಮಾಡಬೇಕು. ಅದು ಯಾವಾಗ ಸಾಧ್ಯ? ಕರುಣೆ ಅನ್ನತಕ್ಕಂಥ ಇದ್ರಲ್ಲಿ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತಾರೆ. ಏನು ಪ್ರಶ್ನೆ ಅನ್ನೋದನ್ನು ನಾವು 72ನೇ ಶ್ಲೋಕ ನೋಡಿ. ಕಶ್ಚಿದೇತಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಶ್ಚಿದಜ್ಞಾನ ಸಂಮೋಹ ಪ್ರಣಷ್ಟಸ್ಥೆ ಧನಂಜಯ. ಪಾರ್ಥನೆ, ನಿನ್ನಿಂದ ಇದು ಏಕಾಗ್ರ ಚಿತ್ತನ ಕೇಳಲ್ಪಟ್ಟಿದ್ದೇನು? ನಾನು ಹೇಳಿದೆ, ಶುಣು ಅಂತ ಎಫ್ಸಿ ಹೇಳಿದೆ, ನಿಬೋಧಮೇ ಅನುಭವದಿಂದ ತಿಳ್ಕೊಂತಲೂ ಹೇಳಿದೆ. ಆಯಿತು, ನೀನು ಏಕಾಗ್ರತೆಯಿಂದ ಕೇಳಿದ್ಯೋ? ಇವಾಗ ನೀವು ಕೈಯಲ್ಲಿ ಅಂದರೆ ನಾವು ಪ್ರಶ್ನೆ ಹಾಕಲ್ಲ, ಬಟ್ ನೀವು ಯೋಚನೆ ಮಾಡ್ಕೊಳ್ಳಿ, ನಾವು ಏಕಾಗ್ರತೆಯಿಂದ ಕೇಳಿದ್ವೋ, ಶ್ರದ್ಧೆಯಿಂದ ಕೇಳಿದ್ವೋ ಅಂತ. ಧನಂಜಯನೇ, ನಿನ್ನ ಅಜ್ಞಾನ ಸಮೋಹವು ಪ್ರನಷ್ಟವಾಯಿತೆ. ನಿನ್ನ ಅಜ್ಞಾನ ಮತ್ತು ಸಮೋಹ, ನಾನು ನನ್ನವರು ಅನ್ನತಕ್ಕಂಥದ್ದು, ನನ್ನವ್ರ ಕೈ ಯುದ್ಧ ಮಾಡ್ತಾರೆ ಅಂತ ಹೇಳ್ತಿಯಲ್ಲ, ಅದು ನಷ್ಟವಾಯಿತೆ. ಮೋಹ ಹೋಗಿದೆ ಅನ್ನಕ್ಕೆ ಹೇಗಪ್ಪ ನಾವು ಪರೀಕ್ಷೆ ಮಾಡ್ಕೊಳ್ಳೋದು? ಏಕಾಗ್ರತೆಯಿಂದ ಕೇಳಿದ್ದೀವಿ ಅನ್ನೋದನ್ನು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು? ಮತ್ತು ಮೋಹ ಹೋಗಿದೆ ಅನ್ನತಕ್ಕಂಥ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಳೋದು ಅಂದರೆ, ನನ್ನದು ಅನ್ನತಕ್ಕಂಥ ಏನನ್ನಾದರೂ ನಾವು ಹೇಳಿದ್ರಲ್ಲ, ಕಳ್ಳ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟ, ಹೋಗಲಿ ಬಿಡು, ಇಷ್ಟು ದಿವಸ ಹೋಗುತ್ತೆ ಅನ್ನೋ ಭಯ ಇತ್ತು, ಈಗ ಭಯ ಇಲ್ಲ. ಇದು ಮೋಹ ಕಳ್ಕೊಳ್ಳೋದು ಅಂದರೆ ಇದಿಲ್ಲ. ಇದು ಹೇಗೆ ಸಾಧ್ಯವಾಯಿತು? ಅವ್ರು ಏಕಾಗ್ರತೆಯಿಂದ ಅಧ್ಯಯನ ಮಾಡ್ತಿದ್ದಾದ ಕಾರಣ ಸಾಧ್ಯವಾಯಿತು. ಹೌದಾ? ಆ ಥರ ಮೋಹ ಅನ್ನತಕ್ಕ ಹೋಗಿದೆಯೇ? ಹೋಗಬೇಕಾದ್ರೆ ಏಕಾಗ್ರತೆ ಶ್ರವಣ ಮಾಡಿದ್ದೇವೆಯೇ?
ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ವಿವೇಕ ಮಾಡಿಕೊಳ್ಳಿ. ಮತ್ತು ನಾಳೆ ದಿವಸ ಮುಂದುವರ್ಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ